ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆ ಅಂದರೆ ಭಾನುವಾರ ಸಂಜೆ 6:15ಗೆ DVG ಅವರ ಜನ್ಮದಿನಾಚರಣೆಯ ನಿಮಿತ್ತ ವಿಶೇಷ ಕಾರ್ಯಕ್ರಮ ಇರುತ್ತೆ. ಈ ಸಲ DVG ಜನ್ಮದಿನೋಪನ್ಯಾಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗಣ್ಯ ವಿದ್ವಾಂಸರು, ಸಾಹಿತಿ, ವಿಮರ್ಶಕರು, ಅಂಕಣಕಾರರು ಆದ ಡಾಕ್ಟರ್ B. ಜನಾರ್ದನ ಭಟ್ ಅವರು ಮಾಡೋರಿದ್ದಾರೆ. ವಿಷಯ DVG ಅವರ ಸಾಹಿತ್ಯ ಮೀಮಾಂಸೆ. ನಾಳೆ ಸಂಜೆ 6:15ಗೆ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಪ್ರಾರ್ಥನೆ. ರಾಗಾನುರಾಗ ಈ 5 ದಿವಸಗಳ ಗಾಯನ ವ್ಯಾಖ್ಯಾನವನ್ನು ಪ್ರಾಯೋಜನ ಮಾಡಿರುವವರು ನಮ್ಮ ನಿರಂತರಾಭಿಮಾನಿಗಳಾದ ಶ್ರೀ ಜಗದೀಶ್ ಮಯ್ಯ, ಶ್ರೀಮತಿ ಮಯ್ಯ ದಂಪತಿಗಳು. ಅವರಿಗೆ ಎಲ್ಲ ವಿಧ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಈ 5 ದಿವಸ ಒಂದು ಅಪೂರ್ವವಾದ ಸಂಗೀತೋತ್ಸವ ನಡೆದಿದೆ. ರಂಜನೆ, ಶಿಕ್ಷಣ ಎರಡೂ ಮಿಳಿತವಾದ ಇಂಥ ಅವಕಾಶಗಳು ಸಿಗೋದು ಅಪರೂಪ. ಸಾಮಾನ್ಯವಾಗಿ ಸಂಗೀತ ಶಾಸ್ತ್ರ ವಿಷಯಕ ಚರ್ಚೆ ಅಂದರೆ ನಾವು ಗಲ್ಲಿ ಬಿದ್ದು ಓಡೋಗ್ತೀವಿ. ಆದರೆ ಇಲ್ಲಿ ನಡೆದ ರಾಗ ಪರಿಚಯ ಮತ್ತು ಗಾಯನ ಎಷ್ಟು ಆಸಕ್ತಿಜನಕವಾಗಿದೆ ಅಂದರೆ ಇಷ್ಟು ಬೇಗ ಮುಗಿದು ಹೋಯಿತಲ್ಲ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ. ಮುಂದೆ ಅನುಕೂಲವಾದಾಗ ಈ ಸರಣಿಯನ್ನು ಮುಂದುವರಿಸಿ ಅಂತ ಬೇಡಿಕೆಗಳು ಬರ್ತಾ ಇವೆ. ಆ ಅವಕಾಶಕ್ಕೆ ಕಾಯೋಣ. ಸದ್ಯಕ್ಕಂತೂ ಈ ಸರಣಿಯನ್ನು ಮುಗಿಸಬೇಕಾಗಿದೆ. ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಮತ್ತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಇವರು ಸಮುದ್ರ ತಡದ ಆಯಿಸ್ಟರ್ ಸಿಂಪಿ ಇದ್ದ ಹಾಗೆ, ಅಲ್ಲಿ ಬಿದ್ದದ್ದೆಲ್ಲ ಸ್ವಾತಿಮುತ್ತೆ ಆಗಿಬಿಡುತ್ತೆ. ರಾಗದಿಂದ ಹೇಗೆ ಭಾವಸಿದ್ಧಿ ಆಗತ್ತೆ ಅನ್ನೋದನ್ನು ಲಕ್ಷಣ, ಲಕ್ಷ್ಯ, ಶಾಸ್ತ್ರ, ಪ್ರಯೋಗ ಎರಡೂ ಆಯಾಮಗಳಲ್ಲಿ ವ್ಯಾಖ್ಯಾನದೊಂದಿಗೆ ಮತ್ತು ವಿಪುಲವಾದ ದೃಷ್ಟಾಂತಗಳ ಸಮೇತ ಪ್ರಸ್ತುತಪಡಿಸಿದ್ದಾರೆ. ಒಂದೊಂದು ರಾಗಕ್ಕೆ ಪ್ರತ್ಯೇಕತೆ ಹೇಗೆ ಬಂದಿದೆ ಅನ್ನೋದನ್ನು ಉದ್ದಕ್ಕೂ ನಮಗೆ ಮನದಟ್ಟು ಮಾಡಿಸಿದ್ದಾರೆ. ಬರಿಯ ಆರೋಹಣ ಅವರೋಹಣ ಸ್ವರಗತಿಯಿಂದ ರಾಗಸಿದ್ಧಿ ಆಗೋದಿಲ್ಲ. ಅದನ್ನು ಗಾಯಕರೋ ವಾದಕರೋ ಹೇಗೆ ಮೂರ್ತೀಕರಿಸ್ತಾರೆ ಅನ್ನೋದರಿಂದ ಆ ರಾಗಕ್ಕೆ ಒಂದು ಪ್ರತ್ಯೇಕತೆ ಬರುತ್ತೆ. ಮೊನ್ನೆ ನಟಭೈರವಿ ಪ್ರಸ್ತಾಪ ಬಂತು. ಗಣೇಶ್ ಅವರು ನಟಭೈರವಿ ಬಗ್ಗೆ ಮಾತಾಡಿದ್ರು. ಬರೀ ಸ್ಕೇಲ್ ಅಷ್ಟೇ ನೋಡೋದಾದರೆ ಅದು ನಮ್ಮ ಸರಸಾಂಗಿಗೆ ಅನುವರ್ತಿ ಆದ ಒಂದು ರಾಗ ಅಂತ ಹೇಳಬಹುದು. ಆದರೆ ಈಗ ನಟಭೈರವದ ಹೆಸರು ಹೇಳಿದ್ರೆ ಮೊದಲು ಮನಸ್ಸಿನ ಎದುರಿಗೆ ನಿಲ್ಲೋದು ರವಿಶಂಕರ್ ಅವರ ನಟಭೈರವಿ. ಹಂಸಧ್ವನಿಯಿಂದ ಆರಂಭಿಸಿ ಕಲ್ಯಾಣಿ, ಹಮೀರ್ ಕಲ್ಯಾಣಿ, ಅಮೃತವರ್ಷಿಣಿ, ಶಂಕರಾಭರಣ ರಾಗ ಪರಿವಾರ, ನೀಲಾಂಬರಿ, ಕಾಂಭೋಜಿ, ಹಿಂದೋಳ, ಷಣ್ಮುಖಪ್ರಿಯ, ಚಕ್ರವಾಕ, ಮೋಹನ, ಬಿಲಹರಿ, ಶುದ್ಧಧನ್ಯಾಸಿ, ಆಭೇರಿ ಈ ಪ್ರಮುಖ ರಾಗಗಳ ಪರಿಚಯ ಈ ಸರಣಿಯಲ್ಲಿ ಆಗಿದೆ. ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಮಾತ್ರವಲ್ಲದೆ ಕುಮಾರಿ ನಾಗರಂಜಿನಿಯವರು ಕೂಡ ಮಾಂಪಾಹಿ ಶ್ರೀ ರಾಜರಾಜೇಶ್ವರಿ, ಗಗನವು ಎಲ್ಲೋ ಮೊದಲಾದ ಹಲವಾರು ರಚನೆಗಳನ್ನು ಮನೋಹರವಾಗಿ ಗಾಯನ ಮಾಡಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಕಳೆ ತುಂಬಿದ್ದಾರೆ. ಈ ಮೂವರಿಗೂ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರಾದ ಜಗದೀಶ್ ಮಯ್ಯ ಕುಟುಂಬದ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ದಾರ್ಷ್ಟಾಂತಿಕವಾಗಿ ಈ ಕಾರ್ಯಕ್ರಮದಲ್ಲಿ 10 ಚಿತ್ರಗೀತೆಗಳ ಬಳಕೆಯೂ ಆದದ್ದು ವಿಶೇಷ ಆನಂದ ತಂದಿದೆ. ಎಷ್ಟೇ ಆದರೂ ಶಾಸ್ತ್ರೀಯ ಗಾಯನ ಮೆಚ್ಚೋದಕ್ಕೆ ಒಂದಷ್ಟು ಸಂಸ್ಕಾರ ಅನಿವಾರ್ಯವಾಗತ್ತೆ. ಆದರೆ ಈ ರಾಗಗಳ ಅಡ್ಯಾಪ್ಟೇಷನ್ಸ್ ಏನಿವೆ ಅವು ಅವ್ಯುತ್ಪನ್ನರನ್ನು ಕೂಡ ಆಕರ್ಷಿಸುತ್ತವೆ. ಬಡೆ ಗುಲಾಮ್ ಅವರ ಕ್ಯಾಕರು ಸಜನಿ ಆಯಿನ ಬಾಲಂ ಗಾಯನವನ್ನು ಆಸ್ವಾದಿಸೋದಕ್ಕೆ ಯಾವುದೇ ಶಿಕ್ಷಣವೂ ಬೇಕಾಗಿಲ್ಲ. ಇಲ್ಲೇ 40 ವರ್ಷ ಹಿಂದೆ ಟೌನ್ ಹಾಲ್ನಲ್ಲಿ ಬಡೆ ಗುಲಾಮ್ ಅಲಿ ಖಾನ್ ಅವರ ಕಚೇರಿ ನಡೆಯಿತು. ಅವ್ರ ಮಗನೂ ಇದ್ದ. ಅವ್ರ ಮಗನ ಪಕ್ಕದಲ್ಲಿ ಕೂಡಿಸ್ಕೊಂಡು ಆಯಿನ ಬಾಲಂ, ನನ್ನ ಪ್ರೇಯಸಿ ಬರಲಿಲ್ಲ, ಈ ಹಾಡನ್ನು ಬಡೆ ಗುಲಾಮ್ ಅಲಿ ಖಾನ್ ಅವರು ಭಾಳ ಸೊಗಸಾಗಿ ಹಾಡಿದ್ರು.
ಅನೇಕ ವರ್ಷ ಕಾಲ ರೇಡಿಯೋ ಸಿಲೋನ್ನಲ್ಲಿ ಶಾಸ್ತ್ರೀಯ ಸಂಗೀತ ಪರ್ ಆಧಾರಿತ ಕುಚ್ ಫಿಲ್ಮೆ ಗಾನೆ ಈ ಕಾರ್ಯಕ್ರಮ ಬಹಳ ಲೋಕಪ್ರಿಯವಾಗಿತ್ತು. ಸಂಗೀತವನ್ನು ಸಮಾಜಕ್ಕೆ ಹತ್ತಿರ ತರುವ ದೊಡ್ಡ ಉಪಕಾರವನ್ನು ಚಿತ್ರಗೀತೆಗಳು ಮಾಡಿವೆ. ನಮ್ಮ ಬಾಲ್ಯದ ಕಾಲದಲ್ಲಿ ಇದೇ ಕೆಲಸವನ್ನು ರಂಗಗೀತೆಗಳು ಮಾಡಿದ್ವು. ಆ ಕಾಲದಲ್ಲಿ ಶಾಸ್ತ್ರೀಯ ಸಂಗೀತ ಬರದೇ ಇದ್ದವರು ರಂಗ ನಟ ನಟಿಯರಾಗೋದು ಸಾಧ್ಯವೇ ಇರಲಿಲ್ಲ. ಸಂಗೀತ ಬೋಧಕರು ಕೂಡ ರಾಗಗಳ ಪ್ರಾರಂಭಿಕ ಪರಿಚಯ ಹುಡುಗರಿಗೆ ಮಾಡಿಕೊಡುವುದಕ್ಕೆ ರಂಗಗೀತೆಗಳನ್ನೇ ಬಳಸ್ತಾ ಇದ್ದರು. ಯಾಕೆಂದರೆ ಅವು ಎಲ್ಲರಿಗೂ ಪರಿಚಿತವಾಗಿರ್ತಾ ಇದ್ದ ಕಾರಣದಿಂದ. ಮತ್ತು ಈ ಹಿಂದಿನ ಪೀಳಿಗೆಯ ಚಿತ್ರಸಂಗೀತ ಅದು ಯಾದೃಚ್ಛಿಕವಾದದ್ದಲ್ಲ, ತುಂಬ ಪರಿಶ್ರಮವನ್ನು ಬೇಡುವಂಥದ್ದು. ಪಡೋಸನ್ನ ಎಕ್ಕು ಚತುರನಾರ್ ಕರ್ಕೆ ಶೃಂಗಾರ್ ಈ ಹಾಡನ್ನು ಕಿಶೋರ್ ಕುಮಾರ್ ಮತ್ತು ಮನ್ನಾಡೆ 6 ದಿವಸ ಹಗಲು ರಾತ್ರಿ ರಿಹರ್ಸ್ ಮಾಡಿದ್ರು. ಹಿಂದಿನ ಪೀಳಿಗೆಯ ಹಿನ್ನೆಲೆ ಗಾಯಕರೆಲ್ಲ ಶಾಸ್ತ್ರೀಯ ಸಂಗೀತದಲ್ಲಿ ದೃಢವಾಗಿ ಬೇರು ಬಿಟ್ಟವರೇ ಆಗಿದ್ದರು. ಲತಾ ಮಂಗೇಶ್ಕರ್ ಅವರು ಉಸ್ತಾದ್ ಅಮೀರ್ ಖಾನ್ರಲ್ಲಿ ತಾಲೀಮ್ ಮಾಡಿದರು. ಮೊಹಮ್ಮದ್ ರಫಿ ಲಾಹೋರ್ನಲ್ಲಿ ಖಾನ್ ಅಬ್ದುಲ್ ವಜೀದ್ ಖಾನ್, ಗುಲ್ಶನ್ ಅಲಿ ಖಾನ್ ಅವರ ಹತ್ರ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರು. ಹಲವಾರು ಭಾಷೆಗಳಲ್ಲಿ 100 ಚಿತ್ರಗೀತೆಗಳನ್ನು ಹಾಡಿದ ವಾಣಿ ಜಯರಾಮ್, ವಾಣಿ ಗಣಪತಿ, ಕಡಲೂರು ಶ್ರೀನಿವಾಸ ಅಯ್ಯಂಗಾರ್ಯರ ಹತ್ತಿರ ಕರ್ನಾಟಕ ಸಂಗೀತ, ಪಟಿಯಾಲ ಘರಾಣೆಯ ಅಬ್ದುಲ್ ರಹಮಾನ್ ಹತ್ರ ಹಿಂದೂಸ್ತಾನಿ ಗಾಯನ ಚೆನ್ನಾಗಿ ಕಲಿತವರು. ಶಾಸ್ತ್ರೀಯ ಕೃತಿಗಳಿಂದ ಲಲಿತ ಗೀತೆಗಳವರೆಗೆ ಎಲ್ಲ ಪ್ರಕಾರಗಳಲ್ಲೂ ಸ್ಮರಣೀಯ ಹಾಡುಗಳನ್ನು ಹಾಡಿದ ಪಿ ಲೀಲಾ, ಮಣಿ ಭಾಗವತರ್, ಚೆಂಬೈ ವೈದ್ಯನಾಥ ಭಾಗವತರ್ ಅವರಲ್ಲಿ ಶಿಷ್ಯತ್ವ ಮಾಡಿದವರು. ಎಸ್ ಜಾನಕಿಯವರು ಕೂಡ ಶಾಸ್ತ್ರೀಯ ಗಾಯನದಲ್ಲಿ ಕೃತ ಪರಿಶ್ರಮರು. ಒಂದು ಸಲ ಹೀಗಾಯಿತು, ಈ ಭೈರವ ದ್ವೀಪಂ ಅನ್ನೋ ಚಿತ್ರದ ಹಿಂದಿ ಡಬ್ಬಿಂಗ್ಗೆ ಹಾಡುಗಳನ್ನು ಹಾಡೋದಕ್ಕೆ ಆಶಾ ಭೋನ್ಸ್ಲೆ ಅವ್ರನ್ನ ಮದ್ರಾಸಿಗೆ ಕರೆಸಿದ್ರು. 3 ಹಾಡುಗಳಿತ್ತು, 2 ಆಶಾ ಭೋನ್ಸ್ಲೆ ನಿರ್ವಾಹ ಮಾಡಿದ್ರು. ಆ 3ನೇದು ಅಂಬಾ ಭವಾನಿ ಅನ್ನೋ ಹಾಡನ್ನು ತಾರಸ್ಥಾಯಿಯಲ್ಲಿ ನಾನು ಹಾಡಲಾರೆ ಅಂತ ಹೇಳಿ ಆಶಾ ಭೋನ್ಸ್ಲೆ ಹ್ಯಾಂಡ್ಸಪ್ ಮಾಡಿ ಹೋಗ್ಬಿಟ್ರು. ಆಮೇಲೆ ಎಸ್ ಜಾನಕಿ ಅದನ್ನು ಲೀಲಾಜಾಲವಾಗಿ ಹಾಡಿದ್ರು. ಈ ಸಂಗೀತಾಸ್ವಾದನೆಯಲ್ಲಿ ಚಿತ್ರಗೀತೆಗಳ ಸಂಗತತೆ ಕುರಿತು ಯೋಚಿಸುವಾಗ ಇನ್ನೊಂದು ಸ್ವಾರಸ್ಯನೂ ಇದೆ. ಈ ಶಾಸ್ತ್ರೀಯ ಸಂಗೀತದ ಉಗಮವೇ ಜನಪದ ಸಂಗೀತದಲ್ಲಿ ಇದ್ದಿರಬಹುದು. ಜಾನಪದ ಮಟ್ಟುಗಳೇ ಸಂಸ್ಕರಣಗೊಂಡು ಶಾಸ್ತ್ರೀಯ ರಾಗಗಳಾದವು ಅನ್ನುವ ಒಂದು ಪ್ರಬಲವಾದ ವಾದ ಇದೆ. ಅನೇಕ ರಾಗಗಳ ಹೆಸರುಗಳಲ್ಲೂ ಕೂಡ ಇದು ಧ್ವನಿತವಾಗ್ತದೆ. ಆಹಿರಿ ಅಥವಾ ಆಹಿರರು ಅಂದರೆ ಗೊಲ್ಲರು, ಅವರಲ್ಲಿ ಪ್ರಚಲಿತವಾಗಿದ್ದ ಮಟ್ಟುಗಳು. ತೋಡಿಯ ಮೂಲ ತೋಡ ಸಮುದಾಯದವರಲ್ಲಿ ಪ್ರಚಲಿತವಾಗಿದ್ದ ಮಟ್ಟುಗಳು. ಹೀಗೆ ಅನೇಕ ಸ್ಥಳನಾಮಗಳು ಕೂಡ ಈ ರಾಗಗಳ ಹೆಸರುಗಳಲ್ಲಿ ಅನುವೃತ್ತವಾಗಿವೆ. ಮುಲ್ತಾನಿ, ಜೌನ್ಪುರಿ ಇತ್ಯಾದಿ. ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದ ಮಟ್ಟು ಕಾನಡ ರಾಗ ಆಯಿತು. ಮೊನ್ನೆ ಗಣೇಶ್ ಅವರು ಹೇಳಿದ ಹಾಗೆ ಕಾಂಬೋಜಿ ರಾಗದ ಹೆಸರಿನ ಮೂಲ ವಾಯವ್ಯ ಭಾಗದ ಕಾಂಬೋಜ ದೇಶ, ಭೋಪಾಲಿಯ ಮೂಲ ಮಧ್ಯಪ್ರದೇಶದ ಭೋಪಾಲ್. ಈ ರೀತಿ ಅಸಂಖ್ಯ ಉದಾಹರಣೆಗಳಿವೆ. ಜೈಜೈವಂತಿ ಆ ರಾಗ ಸೃಷ್ಟಿಸಿದ ಸ್ವಾಮಿ ಹರಿದಾಸರ ಹುಟ್ಟೂರು ಜೈಜೈವಂತಿ, ಈಗ ಹರಿಯಾಣದಲ್ಲಿದೆ. ಈ ಚಿತ್ರಗಾಯನ, ಶಾಸ್ತ್ರೀಯ ಗಾಯನ ಇವು ಎದುರುಬದರಾದ ಕೆಲವು ವಿರಳ ಸ್ವಾರಸ್ಯಕರ ಘಟನೆಗಳು ಇವೆ. ನಿವೃತ್ತರಾಗಿ ಇಲ್ಲೇ ನೆಲೆಸಿದ್ದ ಮನ್ನಾಡೆ ಅವರು ಈ ಬೆಂಗಳೂರು ನಿವಾಸಿ ಆಗಿದ್ದರು, ತಮ್ಮ ಮಗಳ ಮನೆಯಲ್ಲಿ ಇರ್ತಾಯಿದ್ರು. ಮನ್ನಾಡೆ ಅವರು ಭೀಮ್ಸೇನ್ ಜೋಶಿ ಅವ್ರ ಜೊತೆ ಹಾಡೋ ಪ್ರಸಂಗ ಬಂತು. ಮನ್ನಾಡೆ ತುಂಬ ಪ್ರತಿಭಾವಂತ ಗಾಯಕರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದರೆ ಭೀಮ್ಸೇನ್ ಜೋಶಿ ಅವರ ಜೊತೆ ಹಾಡಬೇಕಾದ್ರೆ ಎಂಟದೇ ಬೇಕಾಗತ್ತೆ. ಅಲ್ಲದೆ ಆ ವಸಂತ ಬಹಾರ್ ಚಿತ್ರದಲ್ಲಿ ಭೀಮ್ಸೇನ್ ಜೋಶಿ ಅವರನ್ನು ಇವರು ಮನ್ನಾಡೆ ಸೋಲಿಸಬೇಕು. ಚಿತ್ರಕಥೆಯ ಸನ್ನಿವೇಶ ಆಗಿದೆ. ಇದರಿಂದಾಗಿ ಮನ್ನಾಡೆ ಅವರು ನರ್ವಸ್ ಆಗಿದ್ದರು. ದಯವಿಟ್ಟು ನನ್ನ ಬಿಟ್ಬಿಡಿ ಅಂದರು. ಇಲ್ಲ ನೀವೇ ಹಾಡಬೇಕು ಅಂತ ನಿರ್ದೇಶಕರು ಪಟ್ಟು ಹಿಡಿದ್ರು. ಆಮೇಲೆ ಮನ್ನಾಡೆ 3-4 ದಿವಸ ಸಮಯ ತಗೊಂಡು ಪರಿಶ್ರಮ ಪಟ್ಟು ಹಾಡಿದ್ರು. ಆ ಕೇತಕಿ ಗುಲಾಬ್ ಆ ಹಾಡು ಇಟ್ ಬಿಕೇಮ್ ಆನ್ ಆಲ್ ಟೈಮ್ ಕ್ಲಾಸಿಕ್. ಭೀಮ್ಸೇನ್ ಜೋಶಿ ಅವರೇ ಅದನ್ನು ಕೇಳಿ
ಅದೆಷ್ಟು ಸೊಗಸಾಗಿ ಹಾಡ್ತಿ ಮಾರಾಯ ನೀನು, ಯು ಬಿಲಾಂಗ್ ಟು ದಿ ಕ್ಲಾಸಿಕಲ್ ಕಾನ್ಸರ್ಟ್ ಸ್ಟೇಜ್, ನೀನು ಶಾಸ್ತ್ರೀಯ ಗಾಯನಕ್ಕೆ ಮೀಸಲಾಗಬೇಕಾದವನು ಅಂತ ಹೇಳಿ ಭೀಮಸೇನ್ ಜೋಶಿಯವರು ಬೆನ್ನು ತಟ್ಟಿ ಪ್ರಶಂಸೆ ಮಾಡಿದರು. ಹೀಗೆ ಸಂಗೀತದಲ್ಲಿ ಮಾರ್ಗ ದೇಸಿ ಪಾರಸ್ಪರಿಕತೆ, ಅದಕ್ಕೆ ದೀರ್ಘವಾದ ಸ್ವಾರಸ್ಯಕರವಾದ ಇತಿಹಾಸ ಇದೆ. ನನ್ನ ಹರಟೆ ಇಲ್ಲಿ ಮುಗಿಸ್ತೇನೆ. ಶ್ರೀ ಜಗದೀಶ್ ಮಯ್ಯ ದಂಪತಿಗಳು ದಯವಿಟ್ಟು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲದಕ್ಕೂ ಕೊನೆ ಇರಬೇಕು. ಎಂಥ ರಾಗಕ್ಕೂ ಕಡೆಗೆ ನ್ಯಾಸ ಸ್ವರ ಅಂತ ಇರುತ್ತೆ. ಮುಗಿತಾಯದ ನಿಲುಗಡೆ ಎನ್ನುವುದು ಇದ್ದೇ ಇರಬೇಕು. ಸಮಕ್ಕೆ ಬರದೆ ಆಗುವಂಥದ್ದೆಲ್ಲ. ಎಷ್ಟು ಸುತ್ತಾಡಿದ್ರೂ ಕಡೆಗೆ ಮುಕ್ತಾಯ ಮಾಡಲೇಬೇಕು. ಆ ರೀತಿ ಈ ಕಂತಿನ ರಾಗಾನುರಾಗ ಮುಗಿಯುವಂಥದ್ದೇ ಆಗಿದೆ. ಇನ್ನು ಎಷ್ಟೋ ರಾಗಗಳಿವೆ. ಯಾವುದೋ ಒಂದು ಕ್ರಮ ಅಂತ ಇಟ್ಟುಕೊಂಡು ನಾವು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಪರಿಚಿತವಾದ ರಾಗಗಳನ್ನು ತೆಗೆದುಕೊಂಡು ಅಲ್ಲಿಂದ ಅಪರಿಚಿತವಾದಂಥ ತುಂಬ ನಿಕಟವಾದ ಹಲವು ರಾಗಗಳಿಗೆ, ಪರಿಚಿತವಾದ ನಿಕಟವರ್ತಿ ರಾಗಗಳಿಗೆ ಹೇಗೆ ಹೋಗಬಹುದು, ಕೆಲವು ಸ್ವರಗಳನ್ನು ಬದಲಾಯಿಸಿ ಇನ್ನು ಕೆಲವು ಸ್ವರಗಳನ್ನು ಸೇರಿಸಿ ಕೆಲವು ಸ್ವರಗಳನ್ನು ಕಳೆದು, ಹೀಗೆ ಆಗಮ ಆದೇಶ ಲೋಪ ಅಂತ ವ್ಯಾಕರಣದಲ್ಲಿ ಸಂಧಿಗಳಿವೆಯಲ್ಲ, ಹಾಗೆ ಮಾಡಿಕೊಂಡು, ಈಗ ಉದಾಹರಣೆಗೆ ಶಂಕರಾಭರಣದಲ್ಲಿ 1-2 ಸ್ವರಗಳ ಲೋಪ ಮಾಡಿದರೆ ಮೋಹನ ಬರುವಂಥದ್ದಾಗಿದೆ. ಅದೇ ರೀತಿಯಲ್ಲೇನೆ ಈಗ ನಾವು ಮಲೆ ಮಾರುತಕ್ಕೆ 1 ಸ್ವರದ ಆಗಮ ಮಾಡಿದ್ರೆ ಅದು ನೇರವಾಗಿ ಚಕ್ರವಾಕ ಬರುತ್ತದೆ. ಹೀಗೆ ಈ ರೀತಿಯಾಗಿ ಒಂದು ಚಮತ್ಕಾರದ ದಾರಿ ಹಿಡಿದು ರಾಗ ಪರಿಚಯ ಮಾಡಿಕೊಡುವ ಪ್ರಯತ್ನ ನಡೆದಿದೆ. ಅದು ಆಗ ಮಾಡಿಸಿದ್ದಕ್ಕೆ ಕಾರಣ ಗೋಖಲೆ ಸಾರ್ವಜನಿಕ ಸಂಸ್ಥೆ ಹಾಗೂ ನನ್ನ ಗೆಳೆಯ ಜಗದೀಶ್ಮಯ್ಯ ಇವರಿಂದಾಗಿ. ಇದೀಗ ನಿನ್ನೆ ದಿವಸ ಅಭೇರಿಯ ಒಂದು ಕೊನೆಯ ಹಂತದಲ್ಲಿದ್ವಿ. ಆ ರಾಗದ ನೈಗಾರಿಕೆ ಮತ್ತು ವಿಶಿಷ್ಟವಾದ ಕೆಲವೊಂದು ಗಾಂಧಾರ ಪಂಚಮಾದಿ ಪ್ರಯೋಗಗಳಿಂದ ಯಾವ ತರಹ ಅದು ವಿನೂತನವಾದಂಥ ಸ್ವಾರಸ್ಯ ತಂದುಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸೋದಕ್ಕೆ, ಅದರ ಅಪಾರ ವೈವಿಧ್ಯ ಎಷ್ಟು ಅಂತ ಅನ್ನೋದನ್ನು ದೃಷ್ಟಾಂತ ಸಹಿತ ಹೇಳೋದಕ್ಕೆ ಒಂದು ಉದಾಹರಣೆಯಾಗಿ ಮತ್ತೆ ಪುರಂದರದಾಸರ ಒಂದು ಖಂಡಚಾಪು ತಾಳದ ರಚನೆಯನ್ನು ನಾಗವಲ್ಲಿಯವರು ಹಾಡ್ತಾರೆ. ಅಲ್ಲಿಂದ ಮುಂದೆ ನಾವು ಪಟದೀಪಿಗೆ ಹೋಗ್ಬೋದು. ಮನಹೀನಗಭಿಮಾನವೇಕೆ ಮನಹೀನಗಭಿಮಾನವೇಕೆ ಜ್ಞಾನವಿಲ್ಲದವಂಗೆ ಗುರುಬೋಧೆಯೇಕೆ ಗುರುಬೋಧೆಯೇಕೆ ಮನಹೀನಗಭಿಮಾನವೇಕೆ ಜ್ಞಾನವಿಲ್ಲದವಂಗೆ ಗುರುಬೋಧೆಯೇಕೆ ಗುರುಬೋಧೆಯೇಕೆ ಮನಹೀನಗಭಿಮಾನವೇಕೆ ಕಾಡೊಳಗೆ ಅಲೆವವಗೆ ಕನಕಭೂಷಣವೇಕೆ ಓಡೊಳಗೆ ಉಂಬುವಗೆ ಹರಿವಾಣವೇಕೆ ಕಾಡೊಳಗೆ ಅಲೆವವಗೆ ಕನಕಭೂಷಣವೇಕೆ ಓಡೊಳಗೆ ಉಂಬುವಗೆ ಹರಿವಾಣವೇಕೆ ಬೇಡಿದರು ಕೊಡದಿರುವ ಕಡುಬಿಂಕತನವೇಕೆ ಬೇಡಿದರು ಕೊಡದಿರುವ ಕಡುಬಿಂಕತನವೇಕೆ ಪಾಡಲರಿಯದವಂಗೆ ಪ್ರೌಢತನವೇಕೆ ಬೇಡಿದರು ಕೊಡದಿರುವ ಕಡುಬಿಂಕತನವೇಕೆ
ಪ್ರೌಢತನವೇಕೆ ಪಾಡಲರಿಯದವಂಗೆ ಪ್ರೌಢತನವೇಕೆ ಮನಹೀನಗಭಿಮಾನವೇಕೆ ಜ್ಞಾನವಿಲ್ಲದವಂಗೆ ಗುರುಬೋಧೆಯೇಕೆ ಗುರುಬೋಧೆಯೇಕೆ ಮನಹೀನಗಭಿಮಾನವೇಕೆ ಅಂಬಲಿಯ ಉಂಬುವಗೆ ಅಮೃತಾನವದೆಗೆ ಕಂಬಳಿಯ ಹೊದೆದವಗೆ ಮಡಿಗೆ ತಕೆ ಅಂಬಲಿಯ ಉಂಬುವಗೆ ಅಮೃತಾನವದೆಗೆ ಕಂಬಳಿಯ ಹೊದೆದವಗೆ ಮಡಿಗೆ ತಕೆ ಡೊಂಬಾಟಕಿ ಕುವರ ಗಾಂಭೀರ್ಯತನವೇಕೆ ಡೊಂಬಾಟಕಿ ಕುವರ ಗಾಂಭೀರ್ಯತನವೇಕೆ ಹಂಬಲವ ಬಿಡದವಗೆ ಹರಿನಾಮವೇಕೆ ಹರಿನಾಮವೇಕೆ ಡೊಂಬಾಟಕಿ ಕುವರ ಗಾಂಭೀರ್ಯತನವೇಕೆ ಹಂಬಲವ ಬಿಡದವಗೆ ಹರಿನಾಮವೇಕೆ ಹರಿನಾಮವೇಕೆ ಮನಹೀನಗಭಿಮಾನವೇಕೆ ಸಾಮಾನ್ಯನಿಗೆ ಸಾರ್ವಭೌಮ ಪದವಿಯದೇಕೆ ಪ್ರೇಮವಿಲ್ಲದ ಬಂಧು ಜನವೇತಕೆ ಸಾಮಾನ್ಯನಿಗೆ ಸಾರ್ವಭೌಮ ಪದವಿಯದೇಕೆ ಪ್ರೇಮವಿಲ್ಲದ ಬಂಧು ಜನವೇತಕೆ ಸ್ವಾಮಿ ಶ್ರೀ ಪುರಂದರ ವಿಠಲನ್ನ ನೆನೆಯದಿಗ ತಾಮಸಾಧಮಗೆ ಕೈವಲ್ಯವೇಕೆ ಕೈವಲ್ಯವೇಕೆ ಸ್ವಾಮಿ ಶ್ರೀ ಪುರಂದರ ವಿಠಲನ್ನ ನೆನೆಯದಿಗ ತಾಮಸಾಧಮಗೆ ಕೈವಲ್ಯವೇಕೆ ಕೈವಲ್ಯವೇಕೆ ಮನಹೀನಗಭಿಮಾನವೇಕೆ ಜ್ಞಾನವಿಲ್ಲದವಂಗೆ ಗುರುಬೋಧೆಯೇಕೆ ಗುರುಬೋಧೆಯೇಕೆ. ನಾವಿನ್ನ ಅಭೇರಿಯ ಅದೇ ಸ್ವರ ಸಂಕ್ರಮಕ್ಕೆ ನಿಷಾದದಲ್ಲೊಂದು ಬದಲಾವಣೆ ಮಾಡಿದರೆ, ಅಂದರೆ ಈಗ ಸಗಮ ದನಿಸ ಸಗಮ ಪನಿಸ ಸಾನಿದಪ ಮಗರಿಸ ಅಂತ ಯಾವ ಔಢವ ಮತ್ತು ಸಂಪೂರ್ಣ ಅನ್ನುವ ಮೂರ್ಛನೆ ಇದೆ, ಆ ನಿಷಾದ ಕೈಶಿಕಿ ನಿಷಾದ, ಅದಕ್ಕೆ ಬದಲಾಗಿ ಕಾಕಲಿ ನಿಷಾದ ಮಾಡಿದರೆ, ಹಿಂದೂಸ್ತಾನಿ ಪರಿಭಾಷೆಯಲ್ಲಿ ಹೇಳೋದಿದ್ದರೆ ಕೋಮಲ್ ನಿಷಾದವನ್ನು ತೀವ್ರ ನಿಷಾದ ಅಂತ ಮಾಡಿದ್ರೆ ಅದು ಪಟದೀಪ್ ಅನ್ನುವಂಥ ಹಿಂದೂಸ್ತಾನಿ ರಾಗ ಆಗುತ್ತೆ. ಅದು ಕರ್ನಾಟಕ ಸಂಗೀತದಲ್ಲಿ ಪ್ರಚಲಿತವಾಗಿರುವಂಥದ್ದಲ್ಲ. ಅದು ಮಧ್ಯಾಹ್ನದ ಕಾಲಕ್ಕೆ ಹೇಳ್ತಕ್ಕಂಥ ರಾಗ. ಆ ಬೇರೆ ಕೂಡ ಅದೇ ತರಹ. ಈ ನಿಷಾದಗಳ ವ್ಯತ್ಯಾಸ ಅದೇನು ಬಹಳ ವ್ಯತ್ಯಾಸ, ಎಷ್ಟು ಚೆನ್ನಾಗಿ ಮಾಡುತ್ತೆ, ಎಷ್ಟು ಪರಿಣಾಮ ತರುತ್ತೆ ಅಂದರೆ, ಈ ಕೈಶಿಕಿ ನಿಷಾದ ಅನ್ನುವುದು ಪಾರಿಜಾತದಂಥ ಒಂದು ಪರಿಮಳವನ್ನು ತಂದು ಕೊಟ್ಟರೆ, ಕಾಕಲಿ ನಿಷಾದ ಒಳ್ಳೆ ಕೆಂಡ ಸಂಪಿಗೆಯ ಪರಿಮಳದಂಥದ್ದು. ಆ ತೀವ್ರತೆ ಆ ರೀತಿಯಾದದ್ದು. ಅದರಿಂದ ಆ ರಾಗದ ಆರೋಮ ಇರುತ್ತಲ್ಲ, ರಾಗವನ್ನು ಬರೀ ಕೇಳೋದಿಕ್ಕಲ್ಲ, ಒನ್ ಶುಡ್ ಫೀಲ್ ಇಟ್ ಥ್ರೂ ಆಲ್ ಅದರ್ ಸೆನ್ಸ್ ಆರ್ಗನ್ಸ್. ಮುಟ್ಟಿ ನೋಡಿದ್ರೆ ಹೇಗಿರುತ್ತೆ ಅಂತ. ಆ ಬೇರಿ ಅನ್ನುವಂಥದ್ದನ್ನು ಮುಟ್ಟಿ ನೋಡೋದಕ್ಕೆ ಸಾಮಾನ್ಯವಾಗಿ ಅದು ಹತ್ತಿರ
ಈ ಒಂದು ಮೈಸೂರು ಸಿಲ್ಕಿನ ಹದದಲ್ಲಿ ಇರುತ್ತೆ ಅಂತಂದರೆ ಪಟದೀಪು ಬೆಂಗಾಲ್ ಸಿಲ್ಕಿನ ಹದದಲ್ಲಿ ಇರ್ತಕ್ಕಂಥದ್ದು ಅಂತ ನೋಡ್ಕೊಳ್ಬಹುದು. ಗಂಡಸರಿಗೆ ಬೇಕು ಅಂತಂದರೆ ಬೇರೆ ದೃಷ್ಟಾಂತ ಕೊಡೋದಿದ್ದರೆ ಟೆರಿ ಕಾಟ್ಗೂ ಟೆರಿ ಉಲ್ಗೂ ಇರುವಂಥ ವ್ಯತ್ಯಾಸ ಏನಿರುತ್ತೆ ಅಷ್ಟು ಕಾಣತಕ್ಕಂಥದ್ದು, ಆ ಟೆಕ್ಸ್ಚರಲ್ ಡಿಫರೆನ್ಸು ಆ ರಾಗದಲ್ಲಿ ಕಾಣೋದು ಅಂತ ಕೂಡ ಗೊತ್ತಾಗುತ್ತೆ. ಆ ರೀತಿ ನಾವು ಅದನ್ನು ಫೀಲ್ ಮಾಡಬಹುದಾದದ್ದು. ಈ ಅಭೇರಿ ಅನ್ನುವುದು ಸಾಮಾನ್ಯವಾಗಿ ಒಂದು ರೆಗ್ಯುಲರ್ ಆದಂತಹ ಒಂದು ಬೆಲ್ಲದ ಪದಾರ್ಥ ಅಂತಾದರೆ, ಪಟದೀಪ್ ಅನ್ನೋದು ಈ ಬೆಂಗಾಲ್ ಸ್ವೀಟ್ಸ್ ಇರುತ್ತಲ್ಲ, ಸಕ್ಕರೆ ಪಾಕದಲ್ಲೇನೆ ಮುಳುಗಿ ಹೇಳ್ತಾ ಇರ್ತವೆ, ಒಂದು ಸ್ವಲ್ಪ ವ್ಯಗಟಾಗತಕ್ಕಂಥದ್ದು. ಆ ರೀತಿಯ ನಿಷಾದದ ತೀವ್ರತೆ ಹಾಗೆ ಬರ್ತಕ್ಕಂಥದ್ದು. ಆ ರಾಗದ ಆರೋಹ ಅವರೋಹ ಹೇಳಿ ಅದರೊಳಗೆ ಒಂದು ಸಣ್ಣ ರಚನೆಯನ್ನು ಅಕ್ಕ ಮಹಾದೇವಿಯ ವಚನ, ಇಲ್ಲಿವರೆಗೂ ವಚನ ಬರಲಿಲ್ಲ, ಒಂದು ವಚನವನ್ನು ತಾವು ಕೇಳಬೇಕು. ಸಗಮಪನಿ ಸಾನಿದ ಪಮಗ ರೀ ಸಗಮಪನಿ ನ ನಾ ನಾ ನರಿ ಆಲಿಸೆನ್ನ ಭಿನ್ನಪವ ಪಾಲಿಸೆನ್ನ ಭಿನ್ನಪವ ಆಲಿಸೆನ್ನ ಭಿನ್ನಪವ ಪಾಲಿಸೆನ್ನ ಭಿನ್ನಪವ ಲಾಲಿಸೆನ್ನ ಭಿನ್ನಪವ ಲಾಲಿಸೆನ್ನ ಭಿನ್ನಪವ ಏಕೆನ್ನ ಮೊರೆಯ ನೋಡೆನ್ನ ದುಃಖವ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ಆಲಿಸನ್ನ ಭಿನ್ನಪವ ಪಾಲಿಸನ್ನ ಭಿನ್ನಪವ ಲಾಲಿಸನ್ನ ಭಿನ್ನಪವ ಏಕೆನ್ನ ಮೋರೆಯ ನೋಡೆನ್ನ ದುಃಖವ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ. ಈ ಪಟದೀಪಲ್ಲಿ ಕಾಕಲ್ ನಿಷಾದಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇರಬೇಕು, ಇಲ್ಲದೇ ಇದ್ರೆ ಅದರ ಸ್ವರೂಪ ಸಿದ್ಧವಾಗೋದಿಲ್ಲ, ಅದು ಭೀಂಪಲಾಸಿ ಅಥವಾ ಅಭೇರಿ ಆಗಿಬಿಡುತ್ತೆ. ಹಾಗಾಗಿ ಮತ್ತೆ ಮತ್ತೆ ನಾನಿದ್ದೀನಿ ಅಂತ ಅದನ್ನು ತೋರ್ಪಡಿಸಲೇಬೇಕಾಗುತ್ತದೆ. ಹಾಗಲ್ಲವಾದರೆ ಅದರ ವ್ಯಕ್ತಿತ್ವ ಸಿದ್ಧಿಯಾಗೋಲ್ಲ. ಈ ಕಾರಣದಿಂದಲೇ ಆ ರಾಗದ ವ್ಯಾಪ್ತಿ ತುಂಬ ಕಡಿಮೆ ಆಗುತ್ತೆ. ಆದರೆ ಈ ಥರ ಚಿಕ್ಕ ರಚನೆಯನ್ನು ಹಾಡುವುದಕ್ಕೆ ಒಳ್ಳೆ ಪರಿಣಾಮಕಾರಿಯಾದದ್ದು ಅಭೇರಿಗಿಂತ ತೀವ್ರತೆ ಹೆಚ್ಚಿನ ಮಟ್ಟದಲ್ಲಿರುವಂಥದ್ದು. ಇನ್ನೀಗ ನಾವು ಶುದ್ಧ ಸಾವೇರಿ ಅನ್ನುವ ಮತ್ತೊಂದು ಬಹಳ ರಮಣೀಯವಾದ ಸಾಕಷ್ಟು ಪ್ರಾಚೀನವೂ ಆದ ಔಡವ ರಾಗ, ಅಂದರೆ 5 ಸ್ವರ ಆರೋಹ 5 ಸ್ವರ ಅವರೋಹದಲ್ಲಿರ್ತಕ್ಕಂಥದ್ದಕ್ಕೆ ಹೋಗ್ಬೋದು. ಅದು ತುಂಬ ಪ್ರಾಚೀನವಾದದ್ದು ಅಂತ ಹೇಳಿದೆ. ಅದರ ಒಂದು ಪರಿಸರವನ್ನು ನೋಡ್ತಾ ಬಂದರೆ ಸಾಕಷ್ಟು ಉತ್ತರ ಭಾರತದಲ್ಲಿ ಮಾತ್ರವಲ್ಲದೆ ಪೂರ್ವ ಭಾರತ, ಅತ್ಯಪೂರ್ವದಲ್ಲಿ ಫಾರ್ ಈಸ್ಟರ್ನ್ ಕಂಟ್ರೀಸಲ್ಲಿ ಕೂಡ ಅದು ಪರಿಚಿತವಾದದ್ದು ಕಾಣಿಸುತ್ತೆ. ಜಪಾನ್, ಕೊರಿಯಾ, ಚೀನಾ ಮೊದಲಾದಂಥ ದೇಶಗಳಲ್ಲಿ ಕೂಡ ಆ ರಾಗದ ಸ್ವರೂಪ ನಮಗೆ ಸಿಗುತ್ತೆ. ರಾಗ ಅಂದರೆ ಆ ಆರೋಹ ಅವರೋಹ. ಆ ರಾಗ ಸರ್ವಸ್ವರ ವರಿಕ ಅಂತ, ಪ್ರತಿ ಸ್ವರದಲ್ಲಿಯೂ ಗಮಕ ಇರತಕ್ಕಂಥದ್ದು. ಮತ್ತು ಅದರ ಮೆಟಾಲಿಕ್ ರಿಂಗ್ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೆ ವರಿಕದ ಬಗ್ಗೆ, ಅದು ಅತಿಶಯವಾಗಿ ಕಾಣುವಂಥದ್ದಾಗಿದೆ. ಜಾರು, ಏರು, ಬಿರ್ಕ, ತಿರುಪು, ಒಳಿ, ಡಾಲು ಅಂತೆಲ್ಲ ಬಗೆ ಬಗೆಯಾದಂಥ ಗಮಕಗಳು ಹೇಳ್ತಾರಲ್ಲ, ಅಷ್ಟನ್ನು ಅಲ್ಲಿ ಪ್ರಯೋಗ ಮಾಡಬಹುದು. ಆ ರೀತಿ ಇರುತ್ತೆ. ನುಡಿಕಾರ ಅಂತೀವಲ್ಲ, ಹಿಂದೂಸ್ತಾನಿಯ ಶೈಲಿಯಲ್ಲಿ ಹೇಳೋದಿದ್ರೆ ಫಿರತ್ ಅಂತ ಹೇಳ್ತಾರೆ. ಆ ವಾಯ್ಸು ಯಾವ ಥರ ಇರಬೇಕಂದ್ರೆ ಈ ವೇಫರ್ ಬಿಸ್ಕಟ್ಸನ್ನು ತಿಂದಿರಬಹುದು ಅನ್ಸುತ್ತೆ. ಅದು ಪದರವಾಗಿ ಇರುತ್ತೆ.
ಆ ರೀತಿ ಕಂಠ ಪದರ ಪದರವಾಗಿ ನುಡಿಕಾರಕ್ಕೆ ಒಗ್ಗಿ ಬರಬೇಕಾಗುತ್ತದೆ. ಹಾಗಿರುವಂಥ ಕಂಠ ಇಲ್ಲದೆ ಇದ್ದರೆ ಶುದ್ಧ ಸಾವೇರಿಯ, ತ್ಯಾಗರಾಜರ ಧರಿಣಿ, ತೆಲುಸುಕೊಂಟಿ, ತ್ರಿಪುರ ಸುಂದರಿ ಆ ರೀತಿಯಾದದ್ದನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ಒಂದು ಬಿಕ್ಕಟ್ಟು ಕಂಠಕ್ಕೆ ಬೇಕಾಗುತ್ತೆ ಆ ರಾಗಕ್ಕೆ. ಅದೇ ಹಿಂದೂಸ್ತಾನಿಯಲ್ಲಿ ಅದು ಎಷ್ಟು ಮೃದುವಾಗಿಬಿಡುತ್ತೆ, ಎಷ್ಟು ನಯವನ್ನು ಹೊಂದುತ್ತೆ ಅಂದರೆ ದುರ್ಗಾ ಅಂತ ಅದನ್ನು ಕರೀತಾರೆ. ಹೆಸರಿಗೆ ಅದು ದುರ್ಗಾ ಆದರೂ ಅದು ಸುಗಮವೇ, ಒಳ್ಳೆ ನಯ ನಾಜೂಕು ಇರತಕ್ಕಂಥದ್ದು. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಕಂಪಿತ, ಲೀನ, ಉಲ್ಲಸಿತ ಮೊದಲಾದಂಥ ಮತ್ತು ಸ್ಪಂದನ, ಭ್ರಮರ, ಗದ್ಗದ ಈ ರೀತಿಯಾದ ಗಮಕಗಳ ಪ್ರಯೋಗವನ್ನು ನಾವಲ್ಲಿ ಕಾಣ್ತೀವಿ. ದಾಟು ಸ್ವರಗಳು ಈ ರಾಗದಲ್ಲಿ ಅತಿಶಯವಾಗಿರುತ್ತೆ. ಶುದ್ಧ ಸಾವೇರಿಯಲ್ಲಿ ಮಧ್ಯಮ ಕಾಲಕ್ಕೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಆ ರಾಗಗಳ ಹೆಚ್ಚಿನ ವಿವರಕ್ಕೆ ನಾನು ಹೋಗೋದಿಲ್ಲ, ನೇರವಾಗಿ ಕೇಳಿದಾಗ ಗೊತ್ತಾಗುತ್ತೆ. ಆ ರಾಗದ ಪೂರ್ವಾಂಗ ಮತ್ತು ಉತ್ತರಾಂಗದಲ್ಲಿ ಅದೆಷ್ಟು ವೈಚಿತ್ರ್ಯವನ್ನು ಅದು ತೋರ್ಪಡಿಸಬಲ್ಲದು ಅಂತಂದರೆ ಅಸಾಧಾರಣವಾದಂಥ ಒಂದು ಮಾರ್ಮಿಕತೆ ಬರುತ್ತೆ. ಸರಿಮಪಧಸ ಅಂತ ಷಡ್ಜ, ಋಷಭ, ಮಧ್ಯಮ, ಪಂಚಮ, ದೈವತ ಮತ್ತು ಷಡ್ಜ ಹೀಗಿರ್ತಕ್ಕಂಥದ್ದು ಆ ಸರಿಮ ಅನ್ನುವಲ್ಲಿ ಕಾಣಿಸ್ಕೊಳ್ಳುವಂಥ ಬಗೆ ಮತ್ತು ಪಂಚಮ ದೈವತಗಳಲ್ಲಿ ಅದು ತೋರಿಕೊಳ್ಳತಕ್ಕಂಥ ರೀತಿ ನೋಡಿದರೆ ಬಹಳ ಆಶ್ಚರ್ಯ ಅನಿಸುತ್ತೆ. ಮೊದಲಿಗೆ ಆ ಒಂದು ಪೂರ್ವಾಂಗದಲ್ಲಿ ಅದಕ್ಕಿರುವ ಆ ಕಾವು ಕೆಚ್ಚು ಉತ್ತರಾಂಗಕ್ಕೆ ಬರ್ತಿದ್ದಂತೆ ತುಂಬ ಹದವಾಗಿ ಕಡಿಮೆಯಾಗಿ ಆ ದುರ್ಗೆ ಮಹಿಷಾಸುರನ ಸಂಹಾರ ಮಾಡಿದ ರೂಪ ಒಂದು, ಆಮೇಲೆ ದೇವತೆಗಳನ್ನು ಅನುಗ್ರಹ ಮಾಡಿದ ರೂಪ ಒಂದು, ಆ ಉಭಯ ಸ್ವರೂಪವು ಕಾಣುವಂತೆ ಆ ದುರ್ಗಾದ ನಯ ತೋರಿಕೊಳ್ಳುತ್ತೆ. ಇದೀಗ ಆ ದುರ್ಗಾದ ಆರೋಹಾವರೋಹ ಆದಮೇಲೆ ಕರ್ನಾಟಕ ಸಂಗೀತದ ಪದ್ಧತಿಯ ಒಂದು ಕೃತಿಯನ್ನು ತ್ಯಾಗರಾಜರ ಕಾಲಹರಣ ಮೇಲರ ಅನ್ನುವಂಥದ್ದನ್ನು ಹಾಡ್ತಾರೆ. ಮತ್ತೆ ದುರ್ಗಾಗೆ ಹೋಗ್ಬೋದು. ಮೊದಲಿಗೆ ಶುದ್ಧ ಸಾವೇರಿಯ ಸ್ವರ ಸಂಕ್ರಮ. ಸರಿಮ ಪದ ಸದವ ಮರಿ ತದರಿ ಕಾಲಹರಣ ಮೇಲರ ಹರೇ ಸೀತಾರಾಮ ಕಾಲಹರಣ ಮೇಲರ ಹರೇ ಸೀತಾರಾಮ ಕಾಲಹರಣ ಮೇಲರ ಹರೇ ಸೀತಾರಾಮ ಕಾಲಹರಣ ಮೇಲರ ಹರೇ ಸೀತಾರಾಮ ಕಾಲಹರಣ ಮೇಲರ ಹರೇ ಕಾಲಹರಣ ಮೇಲ ಸುಗುಣ ಕಾಲಹರಣ ಮೇಲ ಸುಗುಣ ಕಾಲಹರಣ ಮೇಲ ಸುಗುಣವಾಲ ಕರುಣಾಲವಾಲ ಕಾಲಹರಣ ಮೇಲ ಸುಗುಣವಾಲ ಕರುಣಾಲ ವಾಲ ಕಾಲಹರಣ ಮೇಲರ ಹರೇ ದಿನ ದಿನ ಮೂಲು ತಿರುಗಿ ತಿರುಗಿ ದಿಕ್ಕುಲೇಕ ಶರಣು ಜೂಚಿ ದಿನ ದಿನ ಮೂಲು ತಿರುಗಿ ತಿರುಗಿ ದಿಕ್ಕುಲೇಕ ಶರಣು ಜೂಸಿ ತನೂಧನಮೋ ನೀದೆಯಟಿ ತ್ಯಾಗರಾಜನೂತರಾಮ ತನೂಧನಮೋ ನೀದೆಯಟಿ ತ್ಯಾಗರಾಜನೂತ ರಾಮ ಕಾಲಹರಣ ಮೇಲರ ಹರೇ ಸೀತಾರಾಮ ಕಾಲ
ಚರಣ ಮೇಲರ ಹರೇ. ಈ ರಾಗವನ್ನು ಕೇಳಿದ್ರೆ ಆ ವೀರರಸದ ಸ್ವರೂಪ ತಾನೇ ತಾನಾಗಿ ಗೋಚರವಾಗುತ್ತೆ. ದುರ್ಗಾ ರಾಗ ವೀರರಸಕ್ಕೆ, ಅಂದರೆ ಕರ್ನಾಟಕ ಸಂಗೀತದ ಆ ಒಂದು ಶುದ್ಧ ಸಾವೇರಿ ವೀರರಸಕ್ಕೆ ಎತ್ತಿದ ಕೈಯಾಗಿರುವಂಥದ್ದು. ಅದನ್ನು ದುರ್ಗಾ ಆಗಿ ಮಾಡಿದ್ರೆ ಅದರ ನಯ ಹದ ಅದೆಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಈಗ ಬಸವಣ್ಣನವರ ಒಂದು ಪ್ರಸಿದ್ಧವಾದ ಬಹಳ ರಮಣೀಯವಾದ ವಚನದ ಮೂಲಕ ಕೇಳಬಹುದು. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಸ್ಥಾವರ ಕಳಿವುಂಟು ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಸ್ಥಾವರಕ್ಕೆ ಸ್ಥಾವರಕ್ಕೆ ಸ್ಥಾವರ ಕಳಿವುಂಟು, ಓ ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವಾ ನೀನೇ ಹೇಳಯ್ಯ, ಕೂಡಲ ಸಂಗಮ ದೇವಾ ನೀನೇ ಹೇಳಯ್ಯ, ನೀನೇ ಹೇಳಯ್ಯ, ಹೇಳಯ್ಯ. ಇನ್ನೀಗ ಇದರೊಳಗೆ ತುಂಬ ಜನಪ್ರಿಯವಾದ ಅನೇಕ ಚಿತ್ರಗೀತೆಗಳಿವೆ, ಬೇಕಾದಷ್ಟಿವೆ. ಎಲ್ಲ ಭಾಷೆಗಳಲ್ಲೂ ಕೂಡ ಯಥೇಷ್ಟವಾಗಿ ಬಂದಿವೆ. ಕನ್ನಡದಲ್ಲಿ ತುಂಬ ಪ್ರಸಿದ್ಧವಾದಂಥದ್ದು ಅನುರಾಧ ಅನ್ನುವ ಒಂದು ಸಿನಿಮಾದಲ್ಲಿ ಪುರಂದರದಾಸರ ಗುಮ್ಮನ ಕರೆಯದಿರೇನ ಪಿ.ಬಿ. ಶ್ರೀನಿವಾಸ್, ಎಸ್. ಜಾನಕಿ ಹಾಡಿ ಬಹಳ ಜನಪ್ರಿಯಗೊಳಿಸಿದ್ದಾರೆ. ರಾಜ್ಕುಮಾರ್ ಅವರು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಅಂತ ಇದೇ ರಾಗದಲ್ಲಿ ಹಾಡಿದ್ದಾರೆ. ಇನ್ನು ತೆಲುಗಿನಲ್ಲಿ ಮತ್ತು ತಮಿಳಿನಲ್ಲಿ, ಹಿಂದಿಯಲ್ಲಿ ಕೂಡ ಸುಮಾರು 55-60 ವರ್ಷಗಳ ಹಿಂದೆ ಬಂದಂಥ ಒಂದು ಸಿನಿಮಾ ಮಿಸ್ಸಮ್ಮ, ಮಿಸ್ಸಿಯಮ್ಮ, ಮಿಸ್ ಮೇರಿ ಅಂತಾದದ್ದು ಬೃಂದಾವನ ಮದಿ ಅಂದರದಿ ಎನ್ನುವುದು ತುಂಬ ಜನಪ್ರಿಯವಾಯಿತು. ಆ ಒಂದು ಹಾಡು ತೆಲುಗು ಅವತರಣಿಕೆಯನ್ನು ತಾವೀಗ ಕೇಳಬಹುದು. ಬೃಂದಾವನ ಮದಿ ಅಂದರಿದಿ ಗೋವಿಂದುಡು ಅಂದರಿ ವಾಡೇಲೆ, ಬೃಂದಾವನ ಮದಿ ಅಂದರಿದಿ ಗೋವಿಂದುಡು ಅಂದರಿ ವಾಡೇಲೆ, ఎందుకే రాధా ఈ సునసూయలు
అందములందరి ఆనందములే ఎందుకే రాధా ఈసునసూయలు అందములందరి ఆనందములే బృందావనమది అందరిది గోవిందుడు అందరి వాడేలే పిల్లన గ్రోవి పిలుపును వింటే ఉల్లము జల్లున పొంగదటే పిల్లన గ్రోవి పిలుపను వింటూ ఉల్లము జల్లున పొంగదటే రాగములో అనురాగము నిండిన జగమే ఊయల ఊగదటే రాగములో అనురాగము నిండిన జగమే ఊయల ఊగదటే బృందావనమది అందరిది గోవిందుడు అందరి వాడేలే రాసక్రీడల రమణుని గాంచిన ఆశలు మోసలు వేయవటే రాసక్రీడల రమణుని గాంచిన ఆశలు మోసలు వేయవటే ఎందుకే రాధా ఈసునసూయలు అందములందరి ఆనందములే ఎందుకే రాధా ఈసునసూయలు అందములందరి ఆనందములే బృందావనమది అందరిది గోవిందుడు అందరి వాడేలే. ಈ ರಾಗದ ಅನೇಕ ಸುಮಧುರವಾದಂಥ ಸುಗಮ ಸಂಗೀತದ ಹಾಡುಗಳು ಎಲ್ಲ ಕೂಡ ಇವೆ. ಒಟ್ಟಿನಲ್ಲಿ ಇದೊಂದು ರೀತಿ ಆಲ್ ಟೈಮ್ ರಾಗ ಅಂತ ಕರೀಬಹುದಾದದ್ದು. ಈ ರೀತಿಯಾಗಿ ಕೆಲವು ರಾಗಗಳನ್ನು ನಾವು ಅನೇಕ ಮುಖಗಳ ಪರಿಚಯ ಮಾಡಿಸ್ಕೊಡೋದ್ರ ಉದ್ದೇಶ ಇಷ್ಟೇ. ಇವನ್ನ ಸಾಮಾನ್ಯರು ಸಂಗೀತದ ಜ್ಞಾನ ಯಾವುದೂ ಇಲ್ಲದೇ ಇದ್ದವರು ಮತ್ತೆ ಮತ್ತೆ ಕೇಳ್ತಾರೆ. ಅವುಗಳನ್ನು ಒಂದು 8-10 ರಾಗ ಗುರುತಿಸಿಕೊಂಡ್ರೆ ತನ್ಮೂಲಕ ಮಿಕ್ಕ ರಾಗಗಳಿಗೆ ಹೋಗೋದಕ್ಕೆ ಒಂದು ಪ್ರವೇಶವಾಗುತ್ತೆ ಅಂತಲೇ ಮೋಹನ, ಹಿಂದೋಳ, ಕಲ್ಯಾಣಿ, ಈಗ ಆಭೇರಿ ಮತ್ತು ಶುದ್ಧ ಸಾವೇರಿ ಈ ಥರದರ ವ್ಯಾಪಕವಾದಂಥ ಪರಿಚಯವನ್ನು ಹಲವು ಮಜಲುಗಳಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಇನ್ನು ಈ ಶುದ್ಧ ಸಾವೇರಿಯನ್ನು ಅದು ಯಾವುದೋ ಒಂದು ರೀತಿಯಲ್ಲಿ ಅದು ಏನು ಅಂತ ಬಹಳ ಕಷ್ಟ ಹೇಳೋದು. ಮಧ್ಯಮ ಶ್ರುತಿಗೆ ಅನ್ವಯಿಸಬೇಕು, ಭಾಷಾಂಗ ಪ್ರಯೋಗ ಮಾಡಬೇಕು, ಒಟ್ಟಲ್ಲಿ ಇವನ್ನೆಲ್ಲ ಮಾಡಿಬಿಟ್ರೆ ಒಂದು ಅಪೂರ್ವ ಮನೋಹರವಾದ ರಾಗ ಸಿಗುತ್ತೆ, ಅದು ಪಹಾಡಿ ಅಂತ. ಹಿಂದೂಸ್ತಾನಿಯಲ್ಲಿ ತುಂಬ ವಿಶೇಷವಾಗಿ ಠುಮ್ರಿ ಪ್ರಕಾರದ ರಾಗವಾಗಿ ಗಜಲ್, ಟಪ್ಪ ಮೊದಲಾದವುಗಳಿಗೆಲ್ಲ ಬಳಸ್ತಕ್ಕಂಥದ್ದಾಗಿದೆ. ಇದರೊಳಗೆ ತುಂಬ ಸೊಗಸಾಗಿರ್ತಕ್ಕಂಥ ಅನೇಕ ಜಾನಪದ ಗೀತೆಗಳಿವೆ. ಅದರಲ್ಲಿಯೂ ಬೆಟ್ಟ ಗುಡ್ಡಗಾಡುಗಳ ವಿಂಧ್ಯ ಪರ್ವತದ ಆಸುಪಾಸಿನಲ್ಲಿ ಬಸ್ತರ್ ಮೊದಲಾದಂಥ ಮಧ್ಯಪ್ರದೇಶದ ಜಿಲ್ಲೆಗಳಲ್ಲಿ ಈ ರಾಗಕ್ಕೆ ತುಂಬ ವ್ಯಾಪ್ತಿ ಉಂಟು. ಅವರೆಲ್ಲ ಅದನ್ನು ಹಾಡ್ತಾರೆ. ಅದನ್ನು ಕುಮಾರ್ ಗಂಧರ್ವ ಅಂತ ಗಾಯಕರು ಬಹಳ ವಿಧವಾಗಿ ಪರಿಶ್ರಮ ಮಾಡಿ ಅದರ ಅನೇಕ ಆಯಾಮಗಳನ್ನು ತೋರಿಸಿದ್ದಾರೆ. ಸಿನಿಮಾದವರಿಗಂತೂ ಇದು ಜೀವಾಳವಾದಂಥ ರಾಗ. ಸುಮಾರು 60 ವರ್ಷಗಳಿಗೂ ಹಿಂದೆ ನೂರ್ ಜಹಾನ್ ಹಾಡಿದಂಥ ಆವಾಜ್ ದೇ ಕಹಾ ಹೇ ಅನ್ನುವಂಥ ಹಾಡಿರಬಹುದು. ಮೊಹಮ್ಮದ್ ರಫಿ ಹಾಡಿ ಚಿರಕಾಲದ ಬೆಲೆಯನ್ನು ತಂದುಕೊಟ್ಟಂಥ ಚೌದಮಿ ಕಾ ಚಾಂದ್ ಹೇ ಅನ್ನುವಂಥ ಅದೇ ಸಿನಿಮಾದ ಅದೇ ಹಾಡು ಅದಿರಬಹುದು. ಮತ್ತು ಕನ್ನಡದಲ್ಲಿ ಭಕ್ತ ಕನಕದಾಸಗೆ PB ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿದ ಶೃಂಗಾರಶೀಲ ಇರಬಹುದು. ಈ ಥರ ಅನೇಕ ಹಾಡುಗಳು ಅದರೊಳಗಿವೆ. ನಾನು ಒಂದು ಪದ ಅಂದರೆ ವಿಪ್ರಲಬ್ಧ ಅಂತ, ಡಿಸಪಾಯಿಂಟೆಡ್ ಅನ್ನುವ ನಾಯಿಕೆ. ನಿರೀಕ್ಷಿತವಾದ ಸ್ಥಳಕ್ಕೆ ಅವಳು ಹೋಗ್ತಾಳೆ ಪ್ರಿಯನನ್ನು ಭೇಟಿ ಮಾಡುವುದಕ್ಕೆ. ಅಷ್ಟನಾಯಿಕೆಯರಲ್ಲೊಬ್ಬಳು, ಆತ ಕಾಣಿಸೋಲ್ಲ. ಆಗ ಆದಂಥ ಡಿಸಪಾಯಿಂಟ್ಮೆಂಟ್ ಉಂಟಲ್ಲ, ಅದು ಒಂದು ವಿಪ್ರಲಬ್ಧ. ಆ ರೀತಿಯಾದ ವಿಪ್ರಲಬ್ಧ ನಾಯಿಕೆಯ ಭಾವವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ತೆಲುಗು ಪದ, ಅದನ್ನು ಈ ರಾಗದಲ್ಲಿ ಕೇಳಬಹುದು ತಾವು. ಇಂಥ ದೂರಮು వచ్చి వేగవలెనా కాంతుని కలయిక కలలేనా ఇంత దూరము వచ్చి వేగవలెనా కాంతుని కలయిక కలలేనా ఇంత దూరము వచ్చి వేగవలెనా వేయి భాషలు చేసేనే తొలిరేయి రమ్మని పిలిచేనే వేయి భాషలు చేసేనే తొలిరేయి రమ్మని పిలిచేనే
భాసలు చేసేనే తొలిరేయిరమ్మని పిలిచేనే సోయగాల చెలి పంపేనే సోయగాల చలి పంపేనే మది గాయమొక్కటి మిగిలేనే సోయగాల చలి పంపేనే మది గాయమొక్కటి మిగిలేనే ఇంత దూరము వచ్చి వేగవలెనా కాంతుని కలయిక కలలేనా ఇంత దూరము వచ్చి వేగవలెనా ప్రొద్దువాలేనే పెద్దలే మందురు మద్దలవలే మది మెదలాడే ప్రొద్దువాలేనే పెద్దలే మందురు మద్దలవలే మది మెదలాడే ముద్దు మోముమైన చూడగా ముద్దు మోముమైన చూడగా త్రిద్దనేనా తలవ్రాతనిలా ఎంత దూరము వచ్చి వేగవలెనా కాంతుని కలయిక కలలేనా ఇంత దూరము వచ్చి వేగవలెనా అది వలదిదవలదని 10 చోటల వదలి నన్నిచ్చట రప్పించి అది వలదని 10 చోటల వదలి నన్నిచ్చట రప్పించి పదిలముగా కదలల్లిన మనసును పదిలముగా కదలల్లిన మనసును విదిలించనే మై మరపించి విదిలించనే మై మరపించి ఇంత దూరము వచ్చి వేగవలెనా కాంతుని కలయిక కలలేనా ఇంత దూరము వచ్చి వేగవలెనా ಈ ರಾಗದಲ್ಲಿ ಅನೇಕ ಚಿತ್ರಗೀತೆಗಳಿವೆ, ಕನ್ನಡದಲ್ಲೂ ಇವೆ ಅಂತ ನಾನು ಹೇಳಿದೆ. ಕನ್ನಡದಲ್ಲಿ PB ಶ್ರೀನಿವಾಸ್ ಅವರು ಹಾಡಿರುವ ನರಸಿಂಹಸ್ವಾಮಿಯವರ ಒಂದು ಭಾವಗೀತ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಇವಳು ಯಾರು ಬಲ್ಲೆಯೇನು. ಅದು ನೋಡಿ ಆ ಓಟ ತ್ರಿಶ್ರಗತಿಯಲ್ಲಿ ಎಷ್ಟು ಬೇರೆ ರೀತಿಯಾದಂಥ ಭಾವನೆಯನ್ನು ತಂದು ಕೊಡುತ್ತೆ ಅಂತ. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಅಡಿಯ ಮುಟ್ಟ ನೀಳ ಜಡೆ, ಮುಡಿಯ ತುಂಬ ಹೂಹೆಡೆ, ಇವಳು ಅಡಿಯ ನಿಟ್ಟ ಕಡೆ, ಹೆಜ್ಜೆ ಹೆಜ್ಜೆಗೂ ಒಂದು ದೊಡ್ಡ ಮಲ್ಲಿಗೆ, ಒಂದು ದೊಡ್ಡ ಮಲ್ಲಿಗೆ. ಇವಳು ಯಾರು ಬಲ್ಲೆಯೇನು,
ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ರಾಗದ ವಿಸ್ತಾರ ಇಲ್ಲದೆ ಇದ್ದರೂ ಆ ರಾಗದ ಸ್ವರಗಳ ಮೇಲೆ ಕೊಡ್ತಕ್ಕಂಥ ಭಾವಾಂಶ ಇದೆಯಲ್ಲ, ಅದು ಬಹಳ ಮುಖ್ಯ. ತುಂಬ ಬಾರಿ ನಾವು ಭಾವಾಂಶ ಇಲ್ಲದೆ ರಾಗವನ್ನು ಹಾಡುವುದೇ ಶಾಸ್ತ್ರೀಯತೆ ಅಂತ ಅಂದುಕೊಂಡು ಬಿಡ್ತೀವಿ. ಅದು ಶಾಸ್ತ್ರೀಯತೆಯ ಶವ ಅಷ್ಟೇ, ಇನ್ನೇನೂ ಅಲ್ಲ. ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ ಪ್ರಸಿದ್ಧವಾದ ಗಾದೆ ಅದಕ್ಕೇನೆ. ಸ್ವರದ ಮೇಲೆ ನಿಂತು ಸ್ವರದೇವತೆಗಳು ಸತ್ತು ಹೋಗ್ಬಿಟ್ಟು ಅವರಿಗೆ ಶ್ರಾದ್ದಾದಿಗಳು ಆಗ್ತಲೇ ಇರ್ತವೆ. ಹಾಗಲ್ಲದೆ ಒಂದೊಂದು ಸ್ವರದ ಮೇಲೂ ಪೂರ್ಣವಾದ ಭಾವನೆಯನ್ನು ಕೊಡಬೇಕು. ಭಾವನೆ ಕೊಟ್ಟಾಗ ಮಾತ್ರ ಬೆಲೆ ಬರ್ತಕ್ಕಂಥದ್ದು. ರತ್ನಗಿರಿ ರಹಸ್ಯ ಅಂತ ಹಳೆಯ ಸಿನಿಮಾ, ಅಲ್ಲಿ ಪಿ ಸುಶೀಲಾ ಮೊದಲ ಬಾರಿಗೆ ಕನ್ನಡಕ್ಕೆ ಬಂದದ್ದು. ಅವರು ಅಮರ ಮಧುರ ಪ್ರೇಮ ಅಂತ ಹಾಡಿ 3-4 ಭಾಷೆಗಳಲ್ಲಿ ಪ್ರಸಿದ್ಧವಾಯಿತು ಆ ಹಾಡು. ಅದರ ಆರಂಭದಲ್ಲಿ ಸಾಕಿ ಅಂತ ಕರೀತಾರೆ. ಅದು ಮಹಾರಾಷ್ಟ್ರದ ಮರಾಠಿ ಶಬ್ದ, ಅಂದರೆ ವಿತಾಲ ಗಾನ. ಆ ವಿತಾಲದಲ್ಲಿ ಅಮರ ಮಧುರ ಪ್ರೇಮ ಅಂತ ಆರಂಭ ಮಾಡ್ತಾರೆ. ಅಲ್ಲಿ ಪಹಾಡಿಯ ಸಂಚಾರ ಅದೆಷ್ಟು ಸೂಕ್ಷ್ಮವಾಗಿ ಬರುತ್ತೆ ಅಂದರೆ ಅದರೊಳಗೆ ಪಹಾಡಿಯ ಪರಿಮಳ ಇದೆ. ಆದರೆ ಪಹಾಡಿ ಎಲ್ಲಿಂತ ಗುರುತಿಸೋದು ಕಷ್ಟ. ಅದು ಮೋಹನವಾ ಮತ್ತೊಂದ ಇನ್ನೊಂದ ಅಂತ ತಡಕಾಡಬೇಕಾಗುತ್ತೆ. ಅರೆ ಕಡೆಗೆ ಗೊತ್ತಾಗುತ್ತೆ ಇದು ಪಹಾಡಿ ಅಂತ. ಅದರ ಮೊದಲ ಸೊಲ್ಲು ಕೇಳಬಹುದು. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಅಲ್ಲಿ ನೋಡಿ, ಆ ಚಂದಮಾಮ ಅನ್ನುವಲ್ಲಿ ಆ ಭಾಷಾಂಗದ ಸರ್ವಸ್ವ ಕೂಡ ಅಡಗಿರ್ತಕ್ಕಂಥದ್ದು ಕಾಣುತ್ತೆ. ಇಂಥದ್ದನ್ನು ನಾವು ರಾಗಗಳೊಳಗೆ ಗುರುತಿಸ್ಕೊಂಡಾಗ ಆ ರಾಗ ಎಂದೂ ನಮ್ಮಿಂದ ಮರೆಯುವಂಥದ್ದಲ್ಲ. ಇಷ್ಟು ಲಲಿತವಾಗಿ ಸಿಗುವುದೇ ಬಹಳ ಕಷ್ಟ. ಪಾರಿಜಾತವನ್ನು ಕಟ್ಟಿ ಮುಡಿಯುವವರು ಕ್ರೂರ ಕರ್ಮಿಗಳು ಅಂತ ಏನು ಮೂರ್ತಿರಾರು ಹೇಳ್ತಾರೆ. ಹಾಗೆ ಪಹಾಡಿಗೆ ಒಂದು ಲಕ್ಷಣ ಹಾಕೋದಕ್ಕೆ ಹೋದರೂ ಅದು ಕ್ರೂರ ಕರ್ಮವೇ ಆಗಿಬಿಡುತ್ತೆ. ಅದನ್ನು ಮನೋಧರ್ಮದಲ್ಲಿ ನೋಡಿಕೊಂಡು ಹೇಳಬೇಕು. ನನ್ನ ಗೆಳೆಯರು ಕೊಳಲಿನ ವಿದ್ವಾಂಸರಾದಂಥ ವೇಣುಗೋಪಾಲ್ ಅವರು ಹೇಳ್ತಿರ್ತಾರೆ, ನಮಗೆಲ್ಲ ಪಹಾಡಿ ರಾಗ ಅಂದರೆ ಶೃಂಗಾರಶೀಲ ಅಂತ ಅಭ್ಯಾಸ ಮಾಡಿಸಿದ್ದಷ್ಟೇ, ಆರೋಹ ಅವರೋಹ ಹೇಳಿದ್ದೇ ಅಲ್ಲ ಅಂತ. ಯಾಕೆಂದರೆ ಅದು ಎಟುಕುವಂಥದ್ದಲ್ಲ. ಛಂದಸ್ಸಿನ ಗುರುಲಘುಗಳ ಲೆಕ್ಕ ಹಾಕಿಕೊಂಡು ಪದ್ಯ ಬರೆಯೋಕ್ಕೆ ಹೋದರೆ ಅದು ಕವಿತೆ ಆಗೋದಿಲ್ಲ, ಪದ್ಯ ಆಗಬಹುದೇನೋ ಮಾತ್ರ. ಆ ಛಂದೋಗತಿ ಛಂದೋಲಯ ನಮ್ಮ ಮನಸ್ಸಿನಲ್ಲಿ ಊರಬೇಕು. ಆಗ ತಾನಾಗಿ ಅದು ವ್ಯಕ್ತೀಕೃತವಾಗೋದನ್ನು ನೋಡ್ತೀವಿ. ಇದಕ್ಕೆ ಡೈಮೆಟ್ರಿಕಲಿ ಆಪೋಸಿಟ್ ಆಗಿರ್ತಕ್ಕಂಥ ರೀತಿಯ ಒಂದು ರಾಗ ಅಂತಂದರೆ ನಾವೀಗ ಕಾಣುವಂಥದ್ದು ಆರಭಿ. ಆರಭಿ ರಾಗದ ಆರೋಹ ಶುದ್ಧ ಸಾವೇರಿಯೇ, ಸರಿಮಪದ ಸಾನೆ ಬರುತ್ತೆ. ಅವರೋಹದಲ್ಲಿ ಮಾತ್ರ ಸಂಪೂರ್ಣ ಸಾನಿದಪ ಮಗರಿಸ ಬರುತ್ತೆ. ಆದರೆ ಅವರೋಹದಲ್ಲಿ ಆ ಋಷಭಕ್ಕೆ ಜೀವಾಳ ಇರ್ತಕ್ಕಂಥದ್ದು. ಈ ಒಂದು ಆರಭಿ ರಾಗವನ್ನು ನೋಡಿದ್ರೆ ಮಹಾವೃಷಭವೇ ಓಡಾಡ್ತಾ ಇರುವಂತೆ, ತ್ರಿದಾ ಬದ್ಧೋ ಮಹಾವೃಷಭೋರೋ ರವೀತಿ ಅಂತ ವೇದದಲ್ಲಿ ಹೇಳ್ತಾರಲ್ಲ, ಆ ರೀತಿಯಾಗಿ ಚತ್ವಾರಿ ಶೃಂಗಾಸ್ತಯೋಸ್ತೆ ಪಾದ ದ್ವೇಶೀರ್ಷೆ ಸಪ್ತಹಸ್ತ ಅಂತ ಅಗ್ನಿದೇವನನ್ನ, ವ್ಯಾಕರಣಶಾಸ್ತ್ರವನ್ನ ಎಲ್ಲವನ್ನ ಸಂಕೇತಿಸುತ್ತೆ ಈ ರಂಗಮಂತ್ರ. ಆ ರೀತಿ ಆ ಆರಭಿಯ ವೈಭವ ಕಾಣಿಸುತ್ತೆ. ಆರಭಿ ರಾಗ ಅಂತಂದರೆ ಸಾಕು, ಅದು ಘನರಾಗ ಅಂತ ಗೊತ್ತಾಗುತ್ತೆ. ಅದರೊಳಗೂ ಗಮಕಗಳಿಗೆ ಹೆಚ್ಚಿನ ವ್ಯಾಪ್ತಿ ಉಂಟು. ಕಂಪಿತ ಗಮಕಗಳ ಸಾಮ್ರಾಜ್ಯ ಅಲ್ಲಿದೆ. ಒಂದು ಸ್ವಲ್ಪವೂ ಕೂಡ ತರಳತೆಗೆ ಅವಕಾಶವೇ ಇಲ್ಲ. ಇಟ್ ಈಸ್ ಸಾಲಿಡ್ ಗೋಲ್ಡ್. ಮತ್ತು ಹೇಳಬೇಕಂದ್ರೆ ಕಂಚಿನಲ್ಲಿ ಎರಕ ಹೊಯ್ದ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪರಿಭಾಷೆಯಲ್ಲಿ ಹಿಪ್ಪಿಂಗ್ ಅಂತ ಇದೆ. ಅಂದರೆ ಎರಕ ಹೊಯ್ದದ್ದನ್ನು ಒಂದು ವಿಶೇಷವಾದಂಥ ಪ್ರೋಸಿಂಗ್ ಮಾಡಿದ್ರೆ ಒಂದು ಸ್ವಲ್ಪವೂ ಪೋರಸಿಟಿ ಇಲ್ಲದೆ ಇರತಕ್ಕಂಥ ಏಕಾಂಡ ಘನ ಆಗುತ್ತೆ. ಅಂಥ ಘನವಾದ ಗಂಟೆಯಲ್ಲಿ ಒಳ್ಳೆ ಮಂದ್ರಶ್ರುತಿಯಲ್ಲಿ ನುಡಿಸಿದ್ರೆ ಏನು ನಾದ ಬರ್ಬೋದೋ ಅದು ಆರಭಿಯಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು. ಅದನ್ನು ಹೇಳಬೇಕು ಅಂತಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಾದಾಮಿ ಹಲ್ವಾಗೆ, ಇಲ್ಲ ಬಹಳ ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪುಳಿಯೋಗರೆಗೆ ಹೋಲಿಸಬಹುದಾದದ್ದು ಅಂತ ಜಿವ್ವಾ ಭಾಷೆಯಲ್ಲಿ ಹೇಳ್ಬೋದು. ಆ ಆರಭಿ ರಾಗ ಸಂಸ್ಕೃತ ಭಾಷೆ ಶಾರ್ದೂಲ ವಿಕ್ರೀಡಿತ ಛಂದಸ್ಸು ಸೇರಿಬಿಟ್ರೆ ಅದು ಒಂದು ರೀತಿಯ ಅಕ್ವಾರಜಿಯ. ಕೆಮಿಸ್ಟ್ರಿ ಭಾಷೆಯಲ್ಲಿ ಹೇಳೋದಿದ್ರೆ ನೈಟ್ರಿಕ್ ಆಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಸೇರಿಸಿದ್ರೆ ಅಕ್ವಾರಜಿ ಆಗುತ್ತೆ. ಅದಕ್ಕೆ ಸಲ್ಫ್ಯೂರಿಕ್ ಆಸಿಡ್ ಸೇರಿಸಿಬಿಟ್ರೆ ಅದು ಇನ್ನೇನಾಗಬಹುದು. ಆ ರೀತಿಯಾದಂಥ ಕಾಂಬಿನೇಷನ್ನು ಆರಭಿ ರಾಗ. ಆರಭಿ ರಾಗದ ಆರೋಹ ಅವರೋಹಗಳ ಬಳಿಕ ಆರಭಿ ರಾಗದ ತ್ಯಾಗರಾಜರ ಒಂದು ಕೃತಿ ಸಂಗೀತ ಪ್ರಪಂಚವನ್ನೇ, ಒಂದು ಶ್ಲೋಕ, ಶಂಕರರ ಒಂದು ಶಾರದಾ ಭುಜಂಗ ಪ್ರಯಾತದ ಶ್ಲೋಕವನ್ನು ತಾವು ಕೇಳಬಹುದು.
ಶ್ಲೋಕಕ್ಕೆ ಸಂಸ್ಕೃತ ಭಾಷೆಗೆ ಸೊಗಸು ಅಂತ ಹೇಳಿದನಲ್ಲ, ಅದನ್ನು ನಿರ್ದೇಶನ ಮಾಡುವಂತೆ. ಸರಿಮವದ ಸಾನಿದಪ ಮಾಗರಿ ಸರಿಮವದ ಸಾನಿದಪ ಮಾಗರಿ ಕಟಾಕ್ಷೇ ದಯಾರ್ದ್ರಾಂ ಕರೆ ಜ್ಞಾನ ಮುದ್ರಾ ಕಟಾಕ್ಷೇ ದಯಾರ್ದ್ರಾಂ ಕರೆ ಜ್ಞಾನ ಮುದ್ರಾ ಕಲಾಭಿರ್ವಿನಿದ್ರಾ ಕಲಾಪೈ ಸುಭದ್ರಾ ಪುರಸ್ತ್ರೀ ವಿನಿದ್ರಾ ಪುರಸ್ತುಂಗ ಭದ್ರಾ ಪುರಸ್ತ್ರೀ ವಿನಿದ್ರಾ ಪುರಸ್ತುಂಗ ಭದ್ರಾ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾ. ಒಂದು ವ್ಯತ್ಯಾಸ ನೋಡಿ, ಆ ರಿಷಭ ಕೆಳಗಡೆ ಬಂದಾಗ ಉಂಟು ಮಾಡತಕ್ಕಂಥ ಕಂಪನ ಎಷ್ಟು ವಿಶೇಷವಾದದ್ದು ಈ ರಾಗದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಪಹಾಡಿ ಶುದ್ಧ ಸಾವೇರಿಗೆ ಅಂತರ್ಗಾಂಧಾರ ಬಂದರೆ ಹುಟ್ಟುಬಿಡುವ ರಾಗ, ಆದರೆ ಇಲ್ಲಿ ಇನ್ನೆರಡು ಸ್ವರಗಳು ಬಂದು ಸೇರಿಕೊಂಡು ಬಿಟ್ಟಾಗ ಅವರೋಹದಲ್ಲಿ ಆರಭಿ ಹುಟ್ಟುತ್ತೆ. ಅಂದರೆ ಈ ರಾಗಗಳ ಕೆಮಿಸ್ಟ್ರಿ ನಿಜವಾಗಿ ಆಲ್ಕೆಮಿ, ಯಾವ ಲೋಹವನ್ನು ಬಂಗಾರ ಮಾಡುವಂತೆ, ಯಾವ ಸ್ವರದಲ್ಲಿಯೂ ಸೌಂದರ್ಯ ತೋರುವಂಥ ರೀತಿ ಇದಾಗುತ್ತೆ ಅಂತ. ಇನ್ನು ನಾವು ಆರಭಿ ರಾಗಕ್ಕೆ ಅದೊಂದು ರೀತಿಯ ದಾಯಾದಿ ಅಂತ ಹೇಳಬಹುದಾದಂಥ ದೇವಗಾಂಧಾರಿಯ ಕಡೆಗೆ ಹೋಗಬಹುದು. ಆರಭಿ ರಾಗ ಒಂದು ರೀತಿ ಪಳಗಿಸದ ಸಲಗ, ಆದರೆ ಅದು ಪಳಗಿಸಿರ್ತಕ್ಕಂಥ ಪಟ್ಟದಾನೆ ಅಂತ ಹೇಳ್ಬೋದು ದೇವಗಾಂಧಾರಿಯನ್ನ. ಒಂದು ಮಳೆಗಾಲದಲ್ಲಿ ಭೋರ್ಗೆರೆದು ತುಂಬು ಹರಿತಾ ಇರತಕ್ಕಂಥ ಪ್ರವಾಹ, ಆದರೆ ಮತ್ತೊಂದು ಅದೇ ಶರತ್ಕಾಲಕ್ಕೆ ಬಂದಂಥ ರೀತಿ ಇದು. ಹತ್ತಿರವಾಗಿರ್ತಕ್ಕಂಥ ರಾಗಗಳು, ಆದರೆ ಆ ಪರಿಣಾಮದಲ್ಲಿ ಮಾತ್ರ ತುಂಬ ವ್ಯತ್ಯಾಸವಾದದ್ದು. ಒಂದು ಕ್ಷೀರಸಾಗರದ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ಗರುಡ ರೆಕ್ಕೆ ಬೀಸಿಕೊಂಡು ಬರ್ತಾ ಇರೋದಾದರೆ, ಮತ್ತೊಂದು ಕ್ಷೀರಸಾಗರದಲ್ಲಿ ತನ್ನ ಸುರುಳಿಯಾದಂಥ ಮೈಯನ್ನು ಹೊರಳಿಸ್ಕೊಳ್ತಾ ಇರತಕ್ಕಂಥ ಆದಿಶೇಷನಂತೆ ಇರತಕ್ಕಂಥದ್ದು ಅಂತ ಹೇಳ್ಬೋದು. ಅದು ದೇವಗಾಂಧಾರಿ. ಈ ದೇವಗಾಂಧಾರಿಯಲ್ಲಿ ಆ ರಿಷಭ ದೀರ್ಘವಾಗಿ ಬರ್ತಕ್ಕಂಥದ್ದು ಮತ್ತು ಅಲ್ಪ ದೈವತ, ಅದರ ಸ್ವಾರಸ್ಯ ತುಂಬ ತುಂಬ ಅತಿಶಯವಾಗಿ ತೋರ್ತಕ್ಕಂಥದ್ದಾಗುತ್ತೆ. ಸರಿಮಪದಸ ಅದೇ ಈ ಶುದ್ಧ ಸಾವೇರಿ ಇದೇನೆ ನಮಗೆ ಕಾಣಿಸ್ತಕ್ಕಂಥ ಒಂದು ಆರೋಹಣ. ಇನ್ನು ಮತ್ತೆ ಅವರೋಹಣದಲ್ಲಿ ಸನಿದಪ ಮಗರಿಸ, ಅಂದರೆ ಎಲ್ಲ ಕೂಡ ಅದೇ. ಆದರೆ ಅಲ್ಲಿ ವಕ್ರ ಸಂಚಾರ ಬರ್ತಕ್ಕಂಥದ್ದು. ಆ ನಿಷಾದದ ಪುನರುಕ್ತಿ ಎಷ್ಟು ವಿಶೇಷವನ್ನು ತಂದಿದೆ ಅಂತ ಇಲ್ಲದೇ ಇದ್ರೆ ಆರಭಿಯೇ ಆಗ್ಬಿಡ್ತಾ ಇತ್ತು ಏನೋ ಅಂತ ಗೊತ್ತಾಗುತ್ತೆ. ಆ ರೀ ಅಂತಕ್ಕಂಥ ಅದರ ಕಂಪಿತ ಗತಿ ಮತ್ತು ಮಾಗರಿ ಅಂತಕ್ಕಂಥ ಮತ್ತು ಸಾನಿದ ಅಂತಕ್ಕಂಥ ಸಂಚಾರಗಳನ್ನು ಮತ್ತೆ ಮತ್ತೆ ಮಾಡುವುದರಿಂದ ಈ ದೇವಗಾಂಧಾರಿ ರಾಗದ ವ್ಯಕ್ತೀಕರಣವಾಗುತ್ತೆ. ತ್ಯಾಗರಾಜರು ಇದರೊಳಗೆ 10 ಕೃತಿಗಳನ್ನು ಮಾಡಿದ್ದಾರೆ. ಅವರಷ್ಟು ಕೃತಿಗಳನ್ನು ಮತ್ತಾರೂ ಮಾಡಿಲ್ಲ, ಅವರಷ್ಟು ವೈವಿಧ್ಯವನ್ನು ಈ ರಾಗದಲ್ಲಿ ಯಾರೂ ತಂದಿಲ್ಲ. ಅವರ ಮಹೋನ್ನತವಾದ ಕೃತಿ ಕ್ಷೀರಸಾಗರ ಶಯನದ ಒಂದು ತುಣುಕನ್ನು ಕೇಳಬಹುದು. ಸರಿಮವದ ಸಾನಿರ ನೀದಪ ಮಾಗರಿ ತರಿ ತರ ತದರಿ
ನರ ನಮೋ ನಾರಿ ಮಣಿಗೆ ಚಿರಲಿ ಚಿನದಿ ನಾರಿ ಮಣಿಗೆ ಚಿರಲಿ ಚಿನದಿ ನಾರಿ ಮಣಿಗೆ ಚಿರಲಿ ಚಿನದಿ ನಾಡವಿನ್ ನಾನೂರ ರಾಮ ನಾಡವಿನ್ ನಾನು ರಾಮ ಧೀರುಡೋ ರಾಮ ದಾಸುನಿ ಬಂದಮು ದೀರ್ಚೂಟ ವಿನ್ ನಾನೂರ ಧೀರುಡೋ ರಾಮ ದಾಸುನಿ ಬಂದಮು ದೀರ್ಚೂಟ ವಿನ್ನಾನು ರಾಮ ನೀರಜಾಕ್ಷಿ ಕೈ ನೀರದಿ ದಾಟಿನ ನೀರಜಾಕ್ಷಿ ಕೈ ನೀರದಿ ದಾಟಿನ ನೀ ಕೀರ್ತಿ ನೀ ನಾನು ರಾಮ ನೀ ಕೀರ್ತಿ ನೀ ನಾನು ರಾಮ ತಾರಕ ನಾಮ ತ್ಯಾಗರಾಜ ತಾರಕ ನಾಮ ತ್ಯಾಗರಾಜಾರ್ಚಿತ ತಾರಕ ನಾಮ ತ್ಯಾಗರಾಜಾರ್ಚಿತ ತಾರಕ ನಾಮ ತ್ಯಾಗರಾಜಾರ್ಚಿತ ದಯಾ ತೋನೆಲು ಕೋರ ರಾಮ ಕ್ಷೀರ ಸಾಗರ ಶಯನ ನೀನು ಚಿಂತಲು ವೇಟ ವಲನ ರಾಮ ಕ್ಷೀರ ಸಾಗರ ಶಯನ ಇದು ಅಪ್ಪಟ ಕರ್ನಾಟಕ ಸಂಗೀತದ ರಾಗ ಅಂತ ಹೇಳ್ಬೋದಾದದ್ದು. ಆರಭಿ ಒಂದು ರೀತಿ ಕ್ರಿಸ್ಟಲೈಸಿಂಗ್ ಕೇಪಬಿಲಿಟಿ ಇದ್ದಂಥದ್ದು. ಆರಭಿಯನ್ನು ಈ ಡೈಮಂಡ್ ಸಕ್ಕರೆ ಅಂತಾರಲ್ಲ, ಆ ರೀತಿ ಕ್ರಿಸ್ಟಲೈನ್ ಸ್ಟ್ರಕ್ಚರ್ಗೆ ಹೋಲಿಸಿದರೆ ಇದು ತುಂಬ ಅಮಾರ್ಫಸ್ ಆಗಿರ್ತಕ್ಕಂಥದ್ದು. ಇದು ಬೂರಾ ಸಕ್ಕರೆ ತರಹ ಇರತಕ್ಕಂಥದ್ದು. ಈ ದೇವಗಾಂಧಾರಿ ಹರಡಿಕೊಂಡು ಹೋಗ್ತಕ್ಕಂಥದ್ದು. ಆ ಜಾರು ಗಮಕಗಳು ತುಂಬ ಮುಖ್ಯವಾಗಿ ಬೇಕಾದದ್ದು. ಅಗಲ ಇದರ ತುಂಬ ವಿಶೇಷವಾದಂಥ ಗುಣ. ಇನ್ನು ನಾವು ಕೆಲವೊಂದು ಹಿಂದೂಸ್ತಾನಿ ರಾಗಗಳ ಕಡೆಗೆ ಗಮನ ಹರಿಸಿ ನಮ್ಮ ಕಾರ್ಯಕ್ರಮದ ಮುಗಿತಾಯಕ್ಕೆ ಬರಬಹುದು. ಕೆಲವು ಹಿಂದೂಸ್ತಾನಿ ರಾಗಗಳು ಕರ್ನಾಟಕ ಸಂಗೀತಕ್ಕೆ ತುಂಬ ಪ್ರೀತಿಯಿಂದ ಎರವಲಾಗಿ ಬಂದಿವೆ. ಅಂಥದ್ರೊಳಗೆ ಒಂದು ಮಾಂಡ್ ರಾಗದಲ್ಲಿ ತ್ರಿಮೂರ್ತಿಗಳ ರಚನೆ ಯಾವುದು ಇದ್ದಂತೆ ಇಲ್ಲ. ನಾವು ವಾಸುದೇವಾಚಾರ್ಯರದು, ಜಯಚಾಮರಾಜ ಒಡೆಯರದು, ಜಾನಕಿ ಮನೋಹರಂ ಅಂತ ವಾಸುದೇವಾಚಾರ್ಯರ ರಚನೆ ಉಂಟು. ಜಯಚಾಮರಾಜ ಒಡೆಯರದು ತುಂಬ ಸೊಗಸಾದದ್ದು ಬ್ರಹ್ಮಾಂಡ ಬಲೆಯೇ, ಇವೆಲ್ಲ ಉಂಟು. ಮಾಂಡ್ ರಾಗ
ತುಂಬ ಸುಂದರವಾದಂಥ ಈ ಲಘು ಪ್ರಕಾರದ ರಾಗ ಅಂದರೆ ಟುಮ್ರಿ, ಟಪ್ಪ, ಖಯಾಲ್ ಇದು ಮತ್ತು ಈ ದಾದರ ಅಂತೀವಿ ಆ ಥರದ್ದು, ಹಾಗೂ ಈ ಗಜಲ್ ಪದ್ಧತಿಗೆ ಒಗ್ಗಿ ಬಂದಂಥದ್ದು, ಮುಜರ ಮೊದಲಾದವಕ್ಕೆ ಹೇಳಿ ಮಾಡಿಸಿದಂಥದ್ದು ಅಂತ ರಂಗಗೀತೆಗಳಲ್ಲಿ ಬಹಳ ಚೆನ್ನಾಗಿದೆ. ಮರಾಠಿಯ ರಂಗಭೂಮಿಗಳಲ್ಲಂತೂ ಇದನ್ನು ತುಂಬ ಸೊಗಸಾಗಿ ಬಳಸ್ಕೊಂಡಿದ್ದಾರೆ. ಚಲನಚಿತ್ರಗಳಲ್ಲಿ, ಕಾವ್ಯವಾಚನಗಳಲ್ಲಿ ಕೂಡ ಇದು ಬಹಳ ವಿಶೇಷವಾಗಿ ಮೆರೆದಿರ್ತಕ್ಕಂಥ ರಾಗ. ಇದು ಶುದ್ಧ ಮತ್ತು ಮಿಶ್ರ ಅಂತ ಎರಡೂ ರೀತಿಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈಗ ಇದರ ಶುದ್ಧ ರೂಪದಲ್ಲಿ ಬ್ರಹ್ಮಾಂಡ ವಲಯೆ ಅನ್ನುವ ಜಯಚಾಮರಾಜ ಒಡೆಯರ ಕೃತಿಯನ್ನು ಕಾಣಬಹುದು. ಇದು ಶಂಕರಾಭರಣದ ಜನ್ಯ. ಶಂಕರಾಭರಣ ಬಹಳ ಶುದ್ಧವಾದ ವೈದಿಕ ವೇಷದಲ್ಲಿರ್ತಕ್ಕಂಥ ಬ್ರಾಹ್ಮಣ ಅಂತಾದರೆ, ಇದು ಬಹಳ ಸೊಗಸಾಗಿರ್ತಕ್ಕಂಥ ನಯ ನಾಜೂಕಿನ ಅಲಂಕಾರಗಳು ಮಾಡಿಕೊಂಡಂತಹ ಬಾಣಭಟ್ಟನ ಕಾಲದ ಒಬ್ಬ ನಾಗರಿಕ ಬ್ರಾಹ್ಮಣನಂತೆ ಇರತಕ್ಕಂಥದ್ದು ಅಂತ ಹೇಳಬಹುದು. ಆ ರಾಗದ ಸೌಂದರ್ಯ ಅದಕ್ಕೆ ಶಿಷ್ಟತೆ ಇದ್ದೇ ಇದೆ, ಆದರೆ ಅದಕ್ಕೊಂದು ವಿಶೇಷವಾದಂಥ ರಾಸಿಕ್ಯ ಕಾಣಿಸುತ್ತೆ. ಅಂಥ ಒಂದು ಆಯಾಮ ಈ ಮಾಂಡ್ರಾಗಕ್ಕಿದೆ. ವಕ್ರ ಸಂಚಾರ ಇರತಕ್ಕಂಥದ್ದು. ಈಗ ಆರೋಹ ಅವರೋಹದಿಂದ ಬ್ರಹ್ಮಾಂಡ ವಲಯೆ ಕೃತಿಯನ್ನು ಕೇಳಿ. ಸರಿ ಮಗ ಮ ಪದ ನೀ ಸಾ ಸಾ ನಿ ದ ಪ ಮಗರಿ ಸರಿ ಗ ಸಾ ಸರಿ ಮಗ ಮ ಪದ ನೀ ಸಾ ಸಾ ನಿ ದ ಪ ಮಗರಿ ಸರಿ ಗ ಸಾ. ಬ್ರಹ್ಮಾಂಡ ವಲಯ ಏ ಬ್ರಹ್ಮಾಂಡ ವಲಯ ಮಾಯ ಬ್ರಹ್ಮಾಂಡ ವಲಯ ಮಾಯ ಬ್ರಹ್ಮಾದಿವಂದಿತ ಶಿವ ಜಾಯೇ ಯೇ ಬ್ರಹ್ಮಾಂಡ ವಲಯ ಮಾಯ ಬ್ರಹ್ಮಾದಿವಂದಿತ ಶಿವ ಜಾಯೇ ಬ್ರಹ್ಮಾಂಡ ವಲಯ. ಬ್ರಹ್ಮವಿದ್ಯಾನದಿತ ಹೃದಯ ಬ್ರಹ್ಮವಿದ್ಯಾನದಿತ ಹೃದಯ ಬ್ರಹ್ಮಶತ್ಯುಪಾಸಿತ ಶ್ರೀವಿದ್ಯಾ ಬ್ರಹ್ಮರಂಧ್ರ ನಿಲಯ ಬ್ರಹ್ಮಾಂಡ ವಲಯ. ಗೌತಮಾರ್ಚಿತ ಗಾಯತ್ರಿ ಗೌರಿ ಗಿರಿರಾಜೇಂದ್ರ ಪುತ್ರಿ ಕಾಂತರಾಗಿಣಿ ನಾರಾಯಣಿ ಕಾರುಣ್ಯ ಲಲಿತೆ ಮಂಜುಳಗಾತ್ರೆ ಅಂತರ್ಮುಖ ಜ್ಯೋತಿರ್ಮಯ ಕಲ್ಯಾಣಿ ಅಹಿನಿ ಭವೇಣಿ ಪುರಾಣಿ ಅಂತರಹಿತ ಕೈವಲ್ಯ ವಿಹಾರಿಣಿ ಗತಿ ನಿರ್ಜಿತ ಕರಿಣಿ ಗೀರ್ವಾಣಿ ಅಂತರ್ಮುಖ ಜ್ಯೋತಿರ್ಮಯ ಕಲ್ಯಾಣಿ ಅಹಿನಿ ಭವೇಣಿ ಪುರಾಣಿ ಅಂತರಹಿತ ಕೈವಲ್ಯ ವಿಹಾರಿಣಿ ಗತಿ ನಿರ್ಜಿತ ಕರಿಣಿ ಗೀರ್ವಾಣಿ ಬ್ರಹ್ಮಾಂಡ ವಲಯ ಮಾಯೆ ಬ್ರಹ್ಮಾದಿವಂದಿತ ಶಿವಜಾಯ ಬ್ರಹ್ಮಾಂಡ ವಲಯ. ಮಾಂಡ ಇದು ಶುದ್ಧ ಅಂತ ಸಾಮಾನ್ಯವಾಗಿ ನೋಡಿ, ಶಾಸ್ತ್ರದಲ್ಲಿ ಶುದ್ಧ ಅಂತ ಇರೋದು ಲೋಕದಲ್ಲಿ ಅಷ್ಟು ರುಚಿಕರವಾಗೋದಿಲ್ಲ. ಲೋಕದಲ್ಲಿ ಸ್ವಲ್ಪ ಮಿಶ್ರವಾದರೇನೆ. ವಕ್ರ ರುಜು ಮಿಶ್ರ ಜಗ ವದರ ಗತಿ ಅಂತ DVG ಹೇಳ್ತಾರೆ. ಅದು ವಕ್ರ ರುಜು ಮಿಶ್ರವಾಗಿದ್ದಾಗಲೇ ಸೊಗಸಾಗಿರ್ತಕ್ಕಂಥದ್ದು. ಮಿಶ್ರಣದಲ್ಲಿಯೇ ತುಂಬ ಸೊಗಸು. ಅಲಾಯಿ ಮಾಡಿದಾಗ ಆ ಮೂಲ ಲೋಹಕ್ಕೆ ಎಲ್ಲಿಲ್ಲದಂತಹ ಬಾಗು ಬಳುಕುಗಳು, ಪ್ರಯೋಜನಾತ್ಮಕತೆ ಎಲ್ಲ ಕೂಡ ಬಂದುಬಿಡುತ್ತೆ. ಹಾಗೆ ಕಂಡಾಗ ನಮಗೆ ಮಾಂಡ್ ಕೂಡ ಮಿಶ್ರ ಮಾಂಡಾದಾಗ ಇರತಕ್ಕಂಥ ರುಚಿ ಶುದ್ಧ ಮಾಂಡಾದಾಗ ಇಲ್ಲ. ಇದು ಯಕ್ಷಗಾನದಲ್ಲೆಲ್ಲ ತುಂಬ ಚೆನ್ನಾಗಿ ಬಳಕೆ ಆಗುತ್ತೆ. ರಂಗಗೀತೆಗಳಲ್ಲಿ ಮೊದಲೇ ನಾನು ಹೇಳಿದೆ, ತುಂಬ ಸೊಗಸಾಗಿ ಇದರ ವ್ಯಾಪ್ತಿ ಕಾಣಸಿಗುತ್ತೆ. ಮಿಶ್ರ ಮಾಂಡನ್ನು ಅನೇಕ ವಿಧವಾಗಿ ಮಾಡಬಹುದು. ಹಾಗೆ ಮಾಡಿದಾಗ ಅದು ಯಾವ ಥರ ಇರುತ್ತೆ, ಅದರ ಒಂದು ಪ್ರಾಕೃತಿಕ ರಮಣೀಯತೆ, ರಾಗದ ಪ್ರಕೃತಿ ಯಾವ ಥರ ಆಗುತ್ತೆ ಅಂದರೆ, ಈ ಕುದುರೆ ಮುಖದ ಬೆಟ್ಟಗಳ ಸಾಲು ಪೂರ್ತಿ ಮೈನಿಂಗ್ ಎಲ್ಲ ಆಗೋದಕ್ಕೆ ಮುನ್ನ ಹಸಿರಿನ ಮಕಮಲ್ ಹೊದಿಸಿದಂತೆ ತೋರುತ್ತೆ. ಬ್ಯೂಟಿಫುಲ್ ಅಂಡುಲೇಷನ್ಸ್. ಆ ರೀತಿ ಒಂದೇ ಬಾರಿಗೆ ನೋಡದಂತೆ ಕಾಣಿಸುವಂಥದ್ದು ಆ ಮಾಂಡಿನ ಸೌಂದರ್ಯ.
ಅಲ್ಲೀಗ ತಮಿಳಿನ ಒಂದು ಸಿನಿಮಾದ ಹಾಡು ಬಾಲಮುರಳಿ ಕೃಷ್ಣ ಅವರು ಹಾಡಿದ್ದಾರೆ, ತಿರುವಳಿಯಾಡಲ್ ಅಂತ. ಕೆ ವಿ ಮಹದೇವನ್ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಬಂದಂಥ ಒಳ್ಳೆಯ ಹಾಡು, ರಾಗಮಾಲಿಕೆ. ಅದು ಆರಂಭವಾಗತಕ್ಕಂಥದ್ದು ಈ ಮಿಶ್ರಮಾಂಡಿಂದ. ಆ ಮಿಶ್ರಮಾಂಡ್ನ ಆ ಭಾಗವನ್ನು ಕೇಳಬಹುದು. ஒரு நாள் போதுமா, இன்றொரு நாள் போதுமா, நான் பாடு இன்றொரு நாள் போதுமா, நாதமா கீதமா அதை நான் பாடு இன்றொரு நாள் போதுமா, உதராகமா சங்கீதமா அதை நான் பாடு இன்றொரு நாள் போதுமா, ராகமா சுகராகமா கானமா தேவகானமா, ராகமா சுகராகமா கானமா தேவகானமா, என் கலைக்கேழு திருநாடு சமமாகுமா, என் கலைக்கேழு திருநாடு சமமாகுமா, நாதமா கீதமா அதை நான் பாடு இன்றொரு நாள் போதுமா, புதராகமா சங்கீதமா அதை நான் பாடு இன்றொரு நாள் போதுமா, குழலென்றும் குழலென்றும் பததாபம பமக கம மகரி ரிக காரி ச தாகாரி ச நித பமக, யாழென்றும் பாப்பிற்போர்கள் எழுந்தோடுவார், நாதமா கீதமா அதை நான் பாடு இன்றொரு நாள் போதுமா, புதராகமா சங்கீதமா அதை நான் பாடு இன்றொரு நாள் போதுமா. ನಾವಿನ್ನ ಬೆಹಾಗ್ ರಾಗಕ್ಕೆ ಬರ್ತೀವಿ. ಬೆಹಾಗ್ ರಾಗ ಕೂಡ ಶಂಕರಾಭರಣದಲ್ಲಿಯೇ ಜನ್ಯ. ಈ ಬೆಹಾಗಿಗಿರ್ತಕ್ಕಂಥ ಬಾಗು ಬಳಕು ಅಸಾಧಾರಣವಾದದ್ದು. ಇದರೊಳಗೂ ಕೂಡ ಶುದ್ಧ ಮಿಶ್ರ ಮೊದಲಾಗಿ ಅನೇಕ ಪ್ರಕಾರಗಳು ಮಾಡಿದ್ದಾರೆ. ಹಿಂದೂಸ್ತಾನಿಯಲ್ಲಿ ಇದು ಪ್ರಧಾನವಾದ ರಾಗವಾಗಿ ಖ್ಯಾಲ್ಗೆ ಒಗ್ಗಿ ಬರತಕ್ಕಂಥದ್ದು. ಅರೆ ಕರ್ನಾಟಕ ಸಂಗೀತದಲ್ಲಿ ಇದನ್ನು ವಿಶೇಷವಾದ ರಚನೆಗಳಿಗೆ ಅಂತ ಬಳಸಿಕೊಳ್ಳಲ್ಲ. ಅಲ್ಲಲ್ಲಿ ಕಚೇರಿಯ ಉತ್ತರಾರ್ಧದ ಸಂಗೀತ ರಚನೆಗಳು ಅಂತ. ಆದರೆ ನಾನು ನೆನ್ನೆಯೇ ಹೇಳಿದ್ದೆ, ರಾಗದ ವ್ಯಾಪ್ತಿಗೆ ಮತ್ತೊಂದಕ್ಕಿಂತ ರಾಗದ ರಂಜಕತ್ವವೇ ಬಹಳ ಮುಖ್ಯವಾದ ಅಳತೆಗೋಲು ಅಂತ ನೋಡಬೇಕು. ಹಾಗೆ ನೋಡಿದಾಗ ನಮಗೆ ತುಂಬ ಅತಿಶಯವಾಗಿ ಸುಂದರವಾಗಿರ್ತಕ್ಕಂಥದ್ದು ಈ ರಾಗ ಅಂತ ಗೊತ್ತಾಗುತ್ತೆ. ಇದು ಒಂದು ರೀತಿ ಚಂದೇಲರ ಶಿಲ್ಪ ಇದ್ದಂತೆ ತೋರುತ್ತೆ. ಚಂದೇಲರು ಖಜುರಾಹೋನ ನಿರ್ಮಾಣ ಮಾಡಿದಂಥವರು. ಆ ಒಂದು ಶಿಲ್ಪಗಳಲ್ಲಿ ಕಾಣಿಸ್ತಕ್ಕಂಥ ಆ ಸಾಲಭಂಜಿಕೆಯರ ಸೌಂದರ್ಯ ಮತ್ತು ಅಂಗಶುದ್ಧಿ, ಆ ತಾಲ ಪ್ರಮಾಣದ ಔಚಿತ್ಯ ಸಾಮಂಜಸ್ಯಗಳು ಹೇಗೋ ಹಾಗೆ ಬೆಹಾಗ್ನಲ್ಲಿ. ಸಾಮಾನ್ಯವಾಗಿ ಕೆಲವು ವನಪು ವಯ್ಯಾರದ ರಾಗಗಳಲ್ಲಿ ಎಲ್ಲಿಯೋ ಒಂದು ಎಳೆಯ ಶೋಕದ ಛಾಯೆ ಬರುವುದುಂಟು. ಈಗ ಉದಾಹರಣೆಗೆ ನಾವು ನೋಡಿದ್ರೆ ಮಾಂಡ್ರಾಗದ ಮಿಶ್ರ ಮಾಡಿದಾಗ ಎಲ್ಲಿಯೋ ಒಂದು ಎಳೆಯಲ್ಲಿ ಖೇದವನ್ನು ತರೋದಕ್ಕೆ ಸಾಧ್ಯ ಇದೆ. ಪಹಾಡಿಯಲ್ಲಿ ಕೂಡ ಬಹಳ ಎತ್ತು ಕಾಣುವಂತೆಯೇ ಖೇದವನ್ನು ತರಬಹುದು. ಅದೇ ರೀತಿ ದೇಶನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೋವಿನ ಎಳೆ ಬರೋದಕ್ಕೆ ಸಾಧ್ಯತೆ ಉಂಟೇ ಏನೋ ಅಂತ ಅನ್ಸುತ್ತೆ. ಆದರೆ ಈ ಬೆಹಾಗ್ನಲ್ಲಿ ಮಾತ್ರ ಒಂದು ಚೂರು ಇಲ್ಲ. ಅಂದರೆ 16 ಆಣೆ ಅದು ಸಂಪೂರ್ಣ ಹರ್ಷವನ್ನು, ಉಲ್ಲಾಸವನ್ನು, ಉನ್ಮಾದವನ್ನು ತಂದುಕೊಡ್ತಕ್ಕಂಥದ್ದು. ಕೋಮಲವಾದ ಸೌಕುಮಾರ್ಯ.
ಅದು ಗಾಂಧಾರದಿಂದ ಋಷಭಕ್ಕೆ ಗ್ಲೈಡ್ ಮಾಡ್ತಾರೆ, ಜಾರುವಂಥದ್ದು ಬಹಳ ಸೊಗಸಾದದ್ದು. ಹಾಗೆ ನಿಷಾದದಿಂದ ದೈವತಕ್ಕೆ ಇಳಿಯುವಾಗ ಒಂದು ನುಣುಪು, ನಾಜೂಕು ಯಾವ ಥರ ಇರುತ್ತೆ ಅಂದರೆ, ನಾಟ್ಯಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳೋದಿದ್ರೆ ಮತ್ತಲ್ಲಿ, ಅರ್ಧಮತ್ತಲ್ಲಿ, ಸಮೋತ್ಸರಿತ ಮತ್ತಲ್ಲಿ ಮೊದಲಾದ ಕರಣಗಳು, ಚಾರಿಗಳು ಇವೆ. ಅಲ್ಲಿ ಬರ್ತಕ್ಕಂಥ ಒಂದು ಕಟಿವಲನ ಯಾವುದಿದೆ ಅದು ಬಹಳ ಅದ್ಭುತವಾದದ್ದು. ವೇಸ್ಟ್ ಮೂಮೆಂಟ್ಸು ಅಷ್ಟು ನಯ ಇರತಕ್ಕಂಥದ್ದು ಇನ್ನೆಲ್ಲೂ ಕಂಡು ಬರೋಲ್ಲ. ಒಂದು ಸ್ವಲ್ಪವೂ ರಾಗಕ್ಕೆ ಗ್ರಾಮ್ಯತ್ವದ ಸೋಂಕು ಬರೋದಿಲ್ಲ, ಅದು ಬಹಳ ಮುಖ್ಯ. ಹಾಗಲ್ಲದೆ ಅಗ್ರಾಮ್ಯವಾದಂಥ ಸೌಂದರ್ಯ ಬರುತ್ತೆ. ಮತ್ತೆ ನೃತ್ಯದ ಪರಿಭಾಷೆನೇ ಹೇಳೋದಿದ್ರೆ, ಕೇಶಬಂಧ ಹಸ್ತ ಅಂತ ಒಂದು ಹಸ್ತ ಇದೆ 30 ನೃತ್ಯ ಹಸ್ತಗಳಲ್ಲಿ. ಆ ಕೇಶಬಂಧ ಹಸ್ತದ ವಿಲಾಸ ಎಂಥದ್ದು, ಆ ರೀತಿಯಾದಂಥದ್ದು ಈ ಬಿಹಾಗಂದು. ಚಿತ್ರದ ಪರಿಭಾಷೆಯಲ್ಲಿ ಹೇಳೋದಿದ್ರೆ, ಕಾಂಗಡ ಅಂತ ಒಂದು ಚಿತ್ರಕಲೆ ಉಂಟು. ಕಾಂಗಡ, ಪಹಾಡಿ ಮೊದಲಾದಂಥ ಚಿತ್ರಕಲಾ ಪ್ರಕಾರ, ಆ ಚಿತ್ರಕಲೆಗಳ ರೇಖೆಗಳ, ಬಣ್ಣಗಳ ಶಬಲತೆ ಯಾವುದಿದೆ ಅದೆಲ್ಲ ಕೂಡ ಈ ಬಿಹಾಗ್ನಲ್ಲಿ ಕಾಣಿಸ್ತಕ್ಕಂಥದ್ದು. ಬೇಹಾಗ್ ಅಂತಾರೆ, ಬಿಹಾಗ್ ಅಂತಾರೆ, ಹೀಗೆಲ್ಲ ಉಂಟು. ತ್ಯಾಗರಾಜರು ಕೂಡ ಅದರೊಳಗೆ ರಚನೆ ಮಾಡಿದ್ದು ನಮಗೆ ಸಿಗುತ್ತದೆ. ಆದರೆ ಇದು ರಂಗಗೀತೆಗೆ, ಚಲನಚಿತ್ರಕ್ಕೆ ತುಂಬ ತುಂಬ ಒಗ್ಗಿ ಬಂದಿರತಕ್ಕಂಥದ್ದಾಗಿದೆ. ಸಿನಿಮಾದಲ್ಲಿ ಯಾವುದೇ ಒಂದು ಮುಜರ ಇರಬಹುದು, ಆ ಥರದ ನೃತ್ಯ ತೋರಿಸಬೇಕು ಅಂತಂದರೆ ಇದು ಅನಿವಾರ್ಯವಾಗಿ ಬಂದೊದಗತಕ್ಕಂಥ ರಾಗ ಆಗಿದೆ. ಖಮಾಜ್ ಮೊದಲಾದವುಗಳು ಅದೇ ಜಾಡಿಗೆ ಬರ್ತಕ್ಕಂಥವು. ಖಮಾಜನ ನಾವು ಈಗ ತೆಗೆದುಕೊಳ್ಳೋಕ್ಕಾಗಲಿಲ್ಲ, ಕಾರಣ ಹರಿಕಾಂಭೋಜಿಯ ಕಡೆಗೆ ನಾವು ಗಮನ ಹರಿಸಿದಾಗ ಖಮಾಜನ್ನೆಲ್ಲ ತೆಗೆದುಕೊಳ್ಳಬಹುದು ಅಂತ ಅದನ್ನು ಪಕ್ಕಕ್ಕಿಟ್ಟಿದ್ದಾಗಿದೆ. ಈಗ ಈ ಬಿಹಾಗಿನ ಆರೋಹಾವರೋಹಗಳನ್ನು ಮಾಡಿ ನಮ್ಮದೇ ಅಪರಾಧ, ಸ್ವಹಿಂಕೃತ ರಚನೆ ಒಂದು. ಅದರ ಹುಟ್ಟು ಬಹಳ ಆಕಸ್ಮಿಕವಾದದ್ದು. ನಮ್ಮ ನಾಗವಲ್ಲಿಯವರ ಮಗಳು ನಾಗರಂಜನಿ ಚಿಕ್ಕ ಹುಡುಗಿಯಾಗಿದ್ದಾಗ ಫ್ಯಾನ್ಸಿ ಡ್ರೆಸ್ ಹಾಕೋದಕ್ಕೆ ಏನು ಮಾಡೋದು ಅಂತ ಕೇಳಿದಾಗ, ನಾರದನ ವೇಷ ಹಾಕಮ್ಮ, ಹಾಡಿಗೆ ಬೇಕಾದಷ್ಟು ಅವಕಾಶ ಇರುತ್ತೆ, ಚೆನ್ನಾಗಿ ನೀನು ಹಾಡ್ತೀಯಾ ಅಂತ ಹೇಳಿ ಅವಳಿಗೆ ಆಗಿಂದಾಗ್ಗೆ ಬರೆದುಕೊಟ್ಟು ಆಗಿಂದಾಗ್ಗೆ ಸ್ವರ ಸಂಯೋಜನೆ ಮಾಡಿದಂಥ ಒಂದು ಕೃತಿ ಬೆಳೆದು ಬಂದದ್ದು ನೀರದ ನೀಲ ಶರೀರ. ಸಗಮ ಪನಿದ ನಿಸ ಸಾನಿದ ಪಮಗ ಮಗರಿ ಸಗಮ ಪನಿದ ನಿಸ ಸಾನಿದ ಪಮಗ ಮಗರಿ ಸದರಿ ತದರಿ ನಿದಗಮ ಗಮ ಬನಿ ರಸ ನಿದಗಮ ಮಗರಿ ಸ ನಿದ ಮಗ ಗಮ ಬನಿ ರಸ ನಿ ಪ ಮಗ ಮಗ ಗಮ ಬನಿ ಸ ನಿದ ಪ ಮ ಪದ ಮ ಪ ಮರಿ ಮಗರಿನಿ ನಿದ ಗಮ ಪ ಗಮ ಗರಿ ದ ನಿದ ಗಮ ಗಮ ಬನಿ ರಸ ನಿದ ಗಮ ಗಮ ಗರಿ ದ ನಿದ ಗರಿ ದ ನಿದ ಗರಿ ದ ನಿದ ನಿದ ನೀರ ಪ ಪದ ನಿದ ನೀರ ಪ ಮ ಪ ನೀರ ಪ ಮ ಪದ ಮದ ಪ ಮ ಪ ಗಮ ಪ ಮ ಗಮ ಗರಿನಿ ನಿರದ ನೀಲ ಶರೀರಾಧೀರ ನಾರದ ಗಾನ ವಿಹಾರ 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 ನಿರದ ನೀಲ ಶರೀರ ಜಗದೀ ನಾಟಕ ಜನತಾ ಪಾವಕ ಜಗದೀ ನಾಟಕ ಜನತಾ ಪಾವಕ ನಿಗಮಾಗಮ ಪಾಕ ವಿಶೋಕ ಜಗದೀ ನಾಟಕ ಜನತಾ ಪಾವಕ ನಿಗಮಾಗಮ ಪಾಕ ವಿಶೋಕ ಮುಗಿವೆನು ಕರಗಳ ಮುಗಿವೆನು
ಕರಗಳ ನಿಗಮಿತ ಮಗಳ ಮುಗಿವೆನು ನಿಗಳಿತ ಮಗಳ ಮುಗಿವೆನು ಕರಗಳ ನಿಗಳಿತ ಮಗಳ ಸೊಗೈಸೋ ಸಕಲವನು ಸೊಗೈಸೋ ಸಕಲವನು ನಿರದ ನೀಲ ಶರೀರಾಧೀರ ನಾರದ ಗಾನವಿಗಾರ ನಿರದ ನೀಲ ಶರೀರ ಕರುಣಾಸಾರ ತರುಣಾಸಾರ ಕರುಣಾಸಾರ ತರುಣಾಸಾರ ವರುಣಾಲಯ ಸಂಸಾರ ವರುಣಾಲಯ ಸಂಸಾರ ಸರಸತಾ ಸಾರ ಸರಸತಾ ಸಾರ ವಿರಸತಾ ದೂರ ಸರಸತಾ ಸಾರ ವಿರಸತಾ ದೂರ ಸರಸತಾ ಸಾರ ವಿರಸತಾ ದೂರ ವರಸಮರಸ ವಾರ 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 ವರಸಮರಸ ವಾರ 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 ವರಸಮರಸ ವಾರ 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 ನೀಲದ ನೀಲ ಶರೀರ ತೀರ ನಾರದ ಗಾನವಿಗಾರ ನೀರದ ನೀಲ ಶರೀರ ನೀರದ ನೀಲ ಶರೀರ ನೀಲದ ನೀಲ ಶರೀರ ಈ ರಾಗದ ಸ್ವರ ಸಂಕ್ರಮಗಳನ್ನು ಮತ್ತು ಎಲ್ಲೆಲ್ಲಿ ಸಾಹಿತ್ಯ ಇಲ್ವೋ ಅಲ್ಲೆಲ್ಲ ರಾಗಭಾವವನ್ನು ತುಂಬಿಕೊಡೋದು ನೋಡಿದಾಗ ಆ ಸ್ವರಗಳ ಸುರುಳಿ ಸುತ್ತಾ ಇರ್ತಕ್ಕಂಥದ್ದು ಜಹಾಂಗೀರಿನ ಮೇಲೆ ಎತ್ತಿದಂಥ ಸುರುಳಿಗಳ ತರಹ ಕಾಣಿಸುತ್ತೆ. ಮೆಹಂದಿಯನ್ನು ಗೋರಂಟಿಯನ್ನು ಕೈಗೆ ಹಾಕುವಾಗ ಕೋನ್ ಅಂತ ಮಾಡ್ಕೊಳ್ತಾರಲ್ಲ, ಅಲ್ಲಿ ಏನೇನೆಲ್ಲ ವಿನ್ಯಾಸಗಳು ಮಾಡ್ತಾರೆ ಅಷ್ಟು ನುಣುಪಾಗಿ ರೇಷ್ಮೆಯಂತೆ ಅದು ಎಳೆ ಬರುತ್ತಲ್ಲ, ಹಾಗಿರುತ್ತೆ ಬೆಹಾಗಿನ ಶೋಭೆ. ಆ ಶೋಭಸ್ಕರವಾದಂಥದ್ದು ಆ ರಾಗದ ಸೌಂದರ್ಯ. ಇನ್ನು ಬೆಹಾಗಿನ ಮತ್ತೊಂದು ಮುಖ, ಅದು ಮತ್ತೂ ಮಧುರವಾದದ್ದು. ಆದರೆ ಬೆಹಾಗಿನಲ್ಲಿ ಇಲ್ಲದ ನೋವಿನ ಎಳೆ ಅಲ್ಲಿರ್ತಕ್ಕಂಥದ್ದು, ಅದರಿಂದಲೇ ಅದು ಮತ್ತೂ ಚೆನ್ನಾಗಿರ್ತಕ್ಕಂಥದ್ದು ಮಾರು ಬೆಹಾಗ. ಯಾಕೆಂದರೆ ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ಆಫ್ ದಿ ಸ್ಯಾಡೆಸ್ಟ್ ಮೂಮೆಂಟ್ಸ್ ಅಂತ ಒಂದು ಇಂಗ್ಲೀಷ್ನ ಮಾತಿದೆಯಲ್ಲ, ಆ ರೀತಿಯಾದಂಥದ್ದು ಮಾರು ಬೆಹಾಗ್. ಈ ಮಾರು ಬೆಹಾಗ್ ರಾಜಸ್ಥಾನದ ಮಾರವಾ ಪ್ರಾಂತದ ಕಡೆಯಿಂದ ಬಂದಂಥದ್ದು ಅಂತ ಅನಿಸುತ್ತೆ. ಅನೇಕ ಪ್ರಾದೇಶಿಕವಾದಂಥ ಹೆಸರುಗಳು ರಾಗಗಳಿಗೆ ಇರುವುದು ನಮಗೆ ಗೊತ್ತೇ ಇದೆ. ಆ ಮಾರು ಬೆಹಾಗು ವಿಲಕ್ಷಣವಾದದ್ದು. ಅಲ್ಲಿಯೂ ಆ ಆರೋಹ ಅವರೋಹಗಳು ಕೆಲವೊಮ್ಮೆ ಲಕ್ಷಣಕ್ಕೆ ಸಿಗದೇ ಇರತಕ್ಕಂಥ ರೀತಿಯನ್ನು ಒಳಗೊಂಡಿವೆ. ಶಾಸ್ತ್ರಜ್ಞರೇ ಅದಕ್ಕೆ 2-3 ರೀತಿಯಾದಂಥ ಆರೋಹ ಅವರೋಹಗಳನ್ನು ಹೇಳ್ತಾರೆ. ನಿಸಗಮ ಪನಿಸ ಅಂತ ಒಂದು, ಅಥವಾ ನಿಮಗಗ ಮಪನಿಸ ಅಂತ ಒಂದು ರೀತಿಯಲ್ಲಿ, ಮತ್ತು ಸನಿದಪ ಮಗರಿಸ ಅಂತ ವಕ್ರ ಸಂಚಾರವಾಗಿ ಬರ್ತಕ್ಕಂಥ ಅವರೋಹಣ, ಹೀಗೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಪಮಗ ಅನ್ನುವಂಥ ಸಂಚಾರಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು. ಹಾಗೆ ಬರದೇ ಇದ್ರೆ ಆಗೋಲ್ಲ. ಇಲ್ಲಿ ಶುದ್ಧ ಕಲ್ಯಾಣ ಅಂತ ಯಾವ ಹಿಂದೂಸ್ತಾನಿಯ ಪ್ರಸಿದ್ಧ ರಾಗ ಇದೆ, ಮೋಹನ ಕಲ್ಯಾಣ ಅಂತೀವಿ, ಅದರ ಹಾಗೂ ಬಿಹಾಗನ ಎರಡರ ಸೌಂದರ್ಯ ಕೂಡ ಮತ್ತೆ ಮತ್ತೆ ಮಿಂಚಿ ಮಾಯವಾಗುತ್ತೆ. ಇದನ್ನು ಕಲ್ಯಾಣಿ ಅಥವಾ ಮೇಚ ಕಲ್ಯಾಣಿ ಮೇಳದಿಂದ ಜನಿಸಿದ್ದು ಅಂತ ಕೂಡ ನಿರ್ವಚನ ಮಾಡಬಹುದು. ಈ ಒಂದು ರಾಗ ಕರ್ನಾಟಕ ಸಂಗೀತದ ಒಂದು ರಚನಾ ರೂಪದಲ್ಲಿ ಶುದ್ಧವಾದಂಥ ಪಲ್ಲವಿ ಅನುಪಲ್ಲವಿ ಆ ರೀತಿಯಾದ ಶಾಸ್ತ್ರೀಯ ವ್ಯವಸ್ಥೆ ರೂಪದಲ್ಲಿ ಬಂದದ್ದನ್ನು ನಾನು ಎಲ್ಲಿಯೂ ನೋಡಿಲ್ಲ. ಅದಕ್ಕಾಗಿ ಅದನ್ನು ಈ ನೆಲಕ್ಕೆ ತರಬೇಕು ಅನ್ನುವ ಅಪೇಕ್ಷೆಯಿಂದ ನನಗೆ ಬಹಳ ಇಷ್ಟ. ಜನಪದ ಗೀತೆಗಳೆಲ್ಲ ಬಹಳ ಸೊಗಸಾಗಿವೆ. ಉತ್ತರ ಕರ್ನಾಟಕದಲ್ಲಿ ಒಂದು ಜನಪದ ಗೀತ ಇದೆ, ಪಂಚಮಿ ಹಬ್ಬ ಉಳ್ದವ 4 ದಿನ, ಅಣ್ಣ ಬರಲಿಲ್ಲ ಯಾಕ ಕರ್ಯಾಕ, ಅಣ್ಣ ಬರಲಿಲ್ಲ ಯಾಕ ಕರ್ಯಾಕ ಅಂತ. ಹಾಗೆಲ್ಲ ತುಂಬ ಚೆನ್ನಾಗಿ ಒಗ್ಗಿ ಬಂದಂಥ ಜನಪದದ ಮಟ್ಟುಗಳು ಇವೆ. ಆದರೆ ಶಾಸ್ತ್ರೀಯವಾದಂಥ ವ್ಯವಸ್ಥೆಗೆ ಒಳಪಡುವಂಥದ್ದು ಇರಲಿಲ್ಲ ಅಂತ
ನನ್ನ ಗಮನದಲ್ಲಿ ಬಂದಂತೆ ಇಲ್ಲ. ಎಂದರೋ ಮಹಾನುಭಾವುಲು ಯಾರೋ ಮಾಡಿದ್ದೂ ಇರಬಹುದೇನೋ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಕಚೇರಿ ನಾಗವಲ್ಲಿಯವರದು ಇನ್ನೇನು ಹೊರಡುವ ಹೊತ್ತು. ಆಗ ಈ ರಾಗ ಅವ್ರಿಗೂ ಅದು ಪರಿಚಿತವಲ್ಲ. ನಾನು ಸುಮ್ಮನೆ ಆ ರಾಗದ ಹಮ್ ಮಾಡಿಬಿಟ್ಟಿದ್ದನುವೇ 4 ಸಾಲು ಬರೆದು ಕೊಟ್ಟಿದ್ದನ್ನು ಅವರು ಕಚೇರಿಯಲ್ಲಿ ಫುಲ್ ಫ್ಲೆಡ್ಜ್ಡ್ ಆದ ಐಟಮ್ ಆಗಿ ಬೆಳೆಸಿದ್ರು. ಅದು ಕೃಷ್ಣನ ಒಂದು ವ್ಯಕ್ತಿತ್ವ ಎಂಥದ್ದು ಅಂತ ತೋರ್ಪಡಿಸ್ತಾ, ಆ ಯಮುನಾ ನದಿ ಏನು ಪುಣ್ಯ ಮಾಡಿತು, ನಿನ್ನ ಒಂದು ನೀಲಿ ಆ ಯಮುನಾ ನದಿಗೆ ಇಳೀತಾ, ನಿನ್ನ ನಗು ಅದರ ಅಲೆಯ ಆಯ್ತಾ, ಈ ಯಮುನೆಯ ಮಹಾತ್ಮ್ಯವನ್ನು ಕಂಡು ಗಂಗೆ ಧವಳೆ ಬಿಳಿಚಿಕೊಂಡು ಬಿಟ್ಲ, ಸರಸ್ವತಿ ಬತ್ತಿ ಹೋಗ್ಬಿಟ್ಲ ನಾಚಿ ನೀರಾಗಿ ಅಂತನ್ನುವ ದೃಷ್ಟಿಯಿಂದ ಬರೆದಂಥದ್ದು. ಅದೀಗ ದಯಮಾಡಿ ಕೇಳಬೇಕು. ni sa ga ma pa ni sa sa ni da pa ma ga ma ga ri sa da da ra ta ri ra ra na da da ri ra ra ತದರ ನರೇ ತದರೇ ಯಮುನಾ ನದಿ ಮಾಡಿದ ಪುಣ್ಯವೇನೋ, ಯಮುನಾ ನದಿ ಮಾಡಿದ ಪುಣ್ಯವೇನೋ, ಸುಮನಸ ಗೋಪಾಲ ಸುಮನಸ ಗೋಪಾಲ ನುಡಿಯೇನೋ, ಯಮುನಾ ನದಿ ಮಾಡಿದ ಪುಣ್ಯವೇನೋ, ಸುಮನಸ ಗೋಪಾಲ 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 ಸುಮನಸ 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 ಗೋಪಾಲ ನುಡಿಯೇನೋ, ಯಮುನಾ ನದಿ ಮಾಡಿದ ಪುಣ್ಯವೇನೋ. ನಿನ್ನಯ ನೀಲಿಯೇ ನೀರಿಗಿಳಿಯಿತೋ, ನಿನ್ನಯ ನಗುವೆ ಅಲೆಯಾಯಿತೋ, ನಿನ್ನಯ ನೀಲಿಯೇ ನೀರಿಗಿಳಿಯಿತೋ, ನಿನ್ನಯ ನಗುವೆ ಅಲೆಯಾಯಿತೋ, ನಿನ್ನಯ ಮುರಳಿ ನಾದವೇ ಯಮುನಾ ನಿನ್ನಯ ಮುರಳಿ ನಾದವೇ ಯಮುನಾ ಸನ್ನುತ ಕಲರವ ಪುಳಕವಾಯಿತೋ, ಸನ್ನುತ ಕಲರವ ಪುಳಕವಾಯಿತೋ, ಯಮುನಾ ನದಿ ಮಾಡಿದ ಪುಣ್ಯವೇನೋ, ಸುಮನಸ ಗೋಪಾಲ 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 ನುಡಿಯೇನೋ, ಯಮುನಾ ನದಿ ಮಾಡಿದ ಪುಣ್ಯವೇನೋ. ಆ ಮಂದಾಕಿನಿ ಕಂಡು ಕಲಿಲ್ದೆಯ ಈ ಮಹಿಮೆಗೆ ಮೈ ಬಿಳಿಚಿದಳೋ,
ಆ ಮಂದಾಕಿನಿ ಕರಡು ಮಲಿದೆಯ ಈ ಮಹಿಮೆಗೆ ಮೈ ಬಿಳಿಚಿದಳೋ ಭೂಮ ಸರಸ್ವತಿ ಏ ಏ ಏ ಭೂಮ ಸರಸ್ವತಿ ನಾಚಿ ಬತ್ತಿದಳೋ ಭೂಮಿಯೊಳಗೆ ನೀ ಹೇಳೋ ಗೋಪಾಲ ಭೂಮ ಸರಸ್ವತಿ ನಾಚಿ ಬತ್ತಿದಳೋ ಭೂಮಿಯೊಳಗೆ ನೀ ಹೇಳೋ ಗೋಪಾಲ ಭೂಮಿಯೊಳಗೆ ನೀ ಹೇಳೋ ಗೋಪಾಲ ಯಮುನಾ ನದಿ ಮಾಡಿದ ಪುಣ್ಯವೇನೋ ಸುಮನಸ ಗೋಪಾಲ 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 ಸುಮನಸ ಗೋಪಾಲ ಸುಮನಸ ಗೋಪಾಲ ಸುಮನಸ ಗೋಪಾಲ ಸುಮನಸ ಗೋಪಾಲ ಸುಮನಸ ಗೋಪಾಲ ನುಡಿಯೇನು ಯಮುನಾ ನದಿ ಮಾಡಿದ ಪುಣ್ಯವೇನು ಯಮುನಾ ನದಿ ಮಾಡಿದ 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 ಪುಣ್ಯವೇನೋ. ಸಮಯ ಮುಗಿತಾ ಬರ್ತಾ ಇದೆ. ಇನ್ನೊಂದೆರಡು ಮೂರು ರಾಗ ನೋಡಬಹುದು ಅಂದ್ಕೊಂಡಿದ್ವಿ. ಇನ್ನು ಪ್ರಾಯಶಃ ಒಂದು ರಾಗ ಆಗುತ್ತೆ ಅನಿಸುತ್ತೆ. ದ್ವಿಜಾವಂತಿ ಇಟ್ಟುಕೊಳ್ಳೋದೇ ಅಥವಾ ದೇಶ ಇಟ್ಟುಕೊಳ್ಳೋದೇ ಅನ್ನೋದು ತಾವೇ ಹೇಳಬೇಕು. ಹಾಂ, ದ್ವಿಜಾವಂತಿ ಪ್ರಾಯಶಃ ಮುತ್ತುಸ್ವಾಮಿ ದೀಕ್ಷಿತರು ಕಾಶಿವಾಸದ ಕಾಲದಲ್ಲಿ ಕರ್ನಾಟಕ ಸಂಗೀತಕ್ಕೆ ತಂದುಕೊಟ್ಟ ರಾಗ. ಅದು ಅಲ್ಲಿ ದ್ವಿಜಯವಂತಿ ಅಂತ ಹೆಸರಾಗಿರ್ತಕ್ಕಂಥದ್ದು. ಇದು ದ್ವಿಜಾವಂತಿ ಅಂತಲ್ಲ, ಅದು ದ್ವಿಜಯವಂತಿ ಅಂತ ಇದ್ದದ್ದು. ಎರಡು ಜಯ ಅನ್ನುವಂಥದ್ದು ಸೇರಿದೆ ಅಂತ ಅದು ದ್ವಿಜಯವಂತಿ ದ್ವಿಜಾವಂತಿ ಅಂತ ಆಗಿಬಿಟ್ಟಿದೆ ಅಷ್ಟೇನೆ. ಅದು ಜಯ ಜಯವಂತಿ ಅಂತ ಜಯ ಜಯವತಿ. ಅದು ಜಯಕಾರಗಳಿಗೆ ಸೊಗಸಾಗಿರ್ತಕ್ಕಂಥ ಕೀರ್ತಿ ಶ್ಲಾಘನೆಗೆ ಒಗ್ಗಿ ಬಂದದ್ದು ಅಂತ ವಕ್ರ ಸಂಚಾರ ಇರತಕ್ಕಂಥ ಈ ರಾಗ ತುಂಬ ನಯವಾದಂಥದ್ದು. ಆದರೆ ಹಿಂದೂಸ್ತಾನಿಯಲ್ಲಿ ಮತ್ತೂ ನಯವಾಗುತ್ತೆ. ಕರ್ನಾಟಕ ಸಂಗೀತಕ್ಕೆ ಬಂದಾಗ ಆ ಪಾರಿಜಾತ ಇಲ್ಲಿ ವಾರಿಜಾತ ಕಮಲ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ರಫ್ನೆಸ್ ಬಂದುಬಿಡುತ್ತೆ. ಏನು ಮಾಡೋದು? ಮೈಸೂರು ವಾಸುದೇವಾಚಾರ್ಯರು ಹೇಳಿದ ಮಾತು ನೆನಪಾಗುತ್ತೆ. ಹಿಂದೂಸ್ತಾನಿ ಗಂಡು ವೇಷ ಹಾಕಿಕೊಂಡ ಹೆಣ್ಣು, ಕರ್ನಾಟಕ ಸಂಗೀತ ಹೆಣ್ಣು ವೇಷ ಹಾಕಿಕೊಂಡ ಗಂಡು ಅಂತ. ಹಾಗಾಗಿ ಮೂಲ ಪ್ರಕೃತಿಗಳು ಭಿನ್ನ, ಆದರೆ ತೋರಿಸ್ತಕ್ಕಂಥ ಸಂಸ್ಕೃತಿ ಮತ್ತು ಭಿನ್ನವಾಗಿರ್ತಕ್ಕಂಥದ್ದು ಅಂತ. ದ್ವಿಜಾವಂತಿ ಹೇಗೆ ಅಂತಂದರೆ, ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನಾದು ಇನ್ನು ಬಿಸಿಯಾಗಿರ್ತಕ್ಕಂಥ ಜಾಮೂನಿದ್ದಂತೆ. ಅದರೊಳಗೆ ನೀವು ಚಮಚೇನ ಒತ್ತಲೇಬೇಕಾಗಿಲ್ಲ, ಇಡ್ತಾ ಇದ್ದಂತೆ ಅದು ಹೋಗ್ಬಿಡ್ಬೇಕು. ಆದರೆ ಅದರ ಆಕಾರ ಕಳ್ಕೊಂಡು ಒಡೆದು ಬಿಟ್ಟರೆ ಅದು ಸರಿಯಾಗಿಲ್ಲ. ಅದು ಆ ದ್ವಿಜಾವಂತಿಯ ಪಾಕ ಸರಿಯಾಗ್ತಕ್ಕಂಥದ್ದಲ್ಲ. ಫ್ರೆಶ್ ಆಗಿರಬೇಕು, ಆದರೆ ಸಾಫ್ಟ್ ಆಗಿರಬೇಕು. ಆ ರೀತಿಯಾದಂಥದ್ದು ದ್ವಿಜಾವಂತಿಯ ಲಕ್ಷಣ ಅಂತ ಅನ್ನೋದಿದ್ದರೆ, ಅದರೊಳಗೆ ಸಪ ನೀಪ ಮಗ ಅಂತ ಆ ಸಂಚಾರಗಳು ಯಾವುದಿವೆ ಅವು ಬರುವಾಗ ತುಂಬ ಜಾರು ಜಿನುಗ್ತಾ ಇರುತ್ತೆ. ಅಂದರೆ ಎಷ್ಟೆಷ್ಟು ನಯವಾಗಿ ಜಾರಿಕೊಂಡು ಬರುತ್ತೆ ಅಂತಂದರೆ, ಈ ಕಾಲದಲ್ಲಿ ಮಾರ್ಬಲ್ ಟೈಲ್ಸ್ ಹಾಕಿಬಿಟ್ಟು ಅದರ ಮೇಲೆ ಎಣ್ಣೆನೂ ಬಿದ್ದು ಬಿಟ್ಟರೆ ಬ್ಯಾಲೆನ್ಸ್ ಇದ್ದವ್ರು ಜಾರದಂತೆ ಇರುತ್ತೆ ಆ ದ್ವಿಜಾವಂತಿಯ ಜಾರಿಕೆ. ಬಹಳ ಸೊಗಸಾಗಿ ಐಸ್ನಲ್ಲಿ ಮೇಲೆ ಮಾಡತಕ್ಕಂಥ ನೃತ್ಯವನ್ನು ಹೋಲತಕ್ಕಂಥ ರೀತಿಯದು ಅದರ ನಯ. ಪಂಚಮ ಮತ್ತು ಋಷಭ ಎರಡೂ ಅದಕ್ಕೆ ಜೀವ. ತುಂಬ ಸೊಗಸಾಗಿ ಬರ್ತವೆ. ರಿಮಗ ಅಂತ ರೀಮ ರಿ ಅನ್ನುವಂಥ ಆ ಸ್ವರಗಳು ಯಾವುದಿವೆ, ರಿಮಗ ರೀ ಗರಿ ಅಂತ ಆ ಸ್ವರಗಳ ದೀರ್ಘ ಯಾವ ಕಾರುವೆಗಳು ಅವು ಇದಕ್ಕೆ ತುಂಬ ಸೊಗಸಾದ ಸೌಂದರ್ಯವನ್ನು ಕೊಡುತ್ತವೆ. ಈಗ ದೀಕ್ಷಿತರ ಒಂದು ಕೃತಿಯ ಚಿಕ್ಕ ತುಣುಕನ್ನು ಹೇಳಿ ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸಬಹುದು. ಅದಕ್ಕೆ ಮುನ್ನ, ಅದು ಆದಮೇಲಿಂದ ಕಾರ್ಯಕ್ರಮದ ಮುಗಿತಾಯಕ್ಕೆ ಮುನ್ನ ಒಂದು ಚಲನಚಿತ್ರ ಗೀತೆಯೂ ಉಂಟು. ಮೊದಲಿಗೆ ಶಾಸ್ತ್ರೀಯ ಕೃತಿ ಸರಿ ಗ ಮ ಪದ ಪ ಸಾ
ಸಾ ನಿ ದ ಪ ಮ ಗ ಮ ರಿ ಗ ರಿ ಸಾ ತ ದ ರಿ ರ ನ ತನ್ನ ನ ನ ರ ರ ತ ರ ನ ಆ ನ ತ ತ ರ ರ ರೇ ರೇ ಗ ಮ ಪ ಮ ಗ ಮ ರೇ ಗ ರೇ ಧ ನಿ ರ ವ ರೇ ರೇ ಗ ಮ ಪ ದ ಪ ದ ದ ದ ದ ನಿ ದ ಪ ಪ ರೇ 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 ಗ ಸಾ ಗ ಗ ಗ ಗ ಗ ಗ ಮ ಗ ಮ ಗ ದ ನಿ ಮ ಗ ರೇ ಗ ರೇ ರೇ ಗ ಮ ಪ ಗ ಮ ರೇ ಗ ರೇ ರೇ ಧ ನಿ ದ ಪ ರೇ ಮ ಗ ಮ ರೇ ಗ ರೇ ಸ ರೇ ಧ ನಿ ದ ಪ ಮ ಗ ಮ ರೇ ಗ ರೇ ಸ ರೇ ಧ ನಿ ದ ಪ ರೇ 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 ಗ ಮ ಪ ಪ ಮ ಗ ರೇ ರೇ ದ ಪ ಸಾ ಸ ರೇ ನಿ ದ ಪ ದ ಮ ಗ ಮ ಗ ರೇ ಗ ಮ ಗ ಮ ಗ ಧ ನಿ ದ ಗ ಮ ಗ ಮ ಗ ರೇ ಗ ರೇ ಗ ರೇ ಧ ನಿ ದ ಪ ರೇ ರೇ ಗ ಸಾ ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಆಗಮ ಸಂಪ್ರದಾಯ ನಿಪುಣೆ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ಶ್ರೀ ಆಗಮ ಸಂಪ್ರದಾಯ ನಿಪುಣೆ ಶ್ರೀ ಅಖಿಲಾಂಡೇಶ್ವರಿ ರಕ್ಷ ಮಾಂ ಇನ್ನು ನಾವು ಈ ಕೃತಿಯ ಸಿನಿಮಾದ ಅವತರಣಿಕೆ ಸ್ವರ್ಣಗೌರಿ ಸಿನಿಮಾಗೆ ಎಸ್ ಜಾನಕಿ ಹಾಡಿದಂಥ ಜಯಗೌರಿ ಜಗದೀಶ್ವರಿ ಅದನ್ನು ನೋಡ್ಬೋದು. ಯಾವ ಶಾಸ್ತ್ರೀಯ ಕೃತಿಗೆ ಏನೂ ಕಡಿಮೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅದರ ರಚನೆ ಇದೆ. ಟಿ ವಿ ರಾಜು ಅವರದು ಸಂಗೀತ ನಿರ್ದೇಶನ. ಜಯ ಗೌರಿ ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ ಕಾವುದೆನ್ನ ಕಲಾಸಾಗರಿ ಜಯ ಗೌರಿ ಜಗದೀಶ್ವರಿ ಕಾವುದೆನ್ನ ಕಲಾಸಾಗರಿ ಜಯ ಗೌರಿ ಜಗದೀಶ್ವರಿ ಸುಮಧುರ ಗಾನ ಸುಲಲಿತ ತಾನ ಬೇಡುವೆನಾ ಸುಧಾಮಯಿ ದಾನ ಸುಮಧುರ ಗಾನ ಸುಲಲಿತ ತಾನ ಬೇಡುವೆನಾ ಸುಧಾಮಯಿ ದಾನ ಧಿಮಿಕಿಟ ತಾಳ ಸ್ವರಾವಳಿ ಮೇಳ ಮಂಜುಳ ಮಂಗಳನಾದ ಜಯ ಗೌರಿ ಜಗದೀಶ್ವರಿ ಕಾವುದೆನ್ನ ಕಲಾಸಾಗರಿ ಜಯ ಗೌರಿ ಜಗದೀಶ್ವರಿ ಲಯ ಭಯಹಾರಿ ಕರುಣೆಯ ತೋರಿ ವರವಿಯೇ ನಿರಾಮಯೇ ಮಾಯೆ ಲಯ ಭಯಹಾರಿ ಕರುಣೆಯ ತೋರಿ ವರವಿಯೇ ನಿರಾಮಯೇ ಮಾಯೆ ಪರಶಿವ ಜಾಯೆ ಕೃಪಾಮಯೇ ಕಾಯೇ
परशिव जाये कृपामयि काये माये देविये जय गौरी जगदीश्वरी कावुदन्न कलासागरी जय गौरी जगदीश्वरी जगदीश्वरी जगदीश्वरी. ರಾಗಾನುರಾಗ ಬಹಳ ವಿಸ್ತಾರವಾದ ಪ್ರಪಂಚ. ನಾವು ಭಾರತೀಯರು ಸಂತೋಷ ಪಡಬಹುದಾದದ್ದೇನೆಂದರೆ ಎಷ್ಟು ಜನ್ಮ ಸವಿದರೂ ಸವಯದೇ ಇರತಕ್ಕಂಥ ನಿಧಿ ನಮ್ಮದಾಗಿದೆ. ಒಮ್ಮೆ ಇದಕ್ಕೆ ಕಿವಿಗೊಟ್ಟರೆ, ಮನಸ್ಸು ಕೊಟ್ಟರೆ ಮತ್ತೆ ಇನ್ನು ಅಲ್ಪ ರಂಜನೆಗಳು ನಮಗೆ ಯಾವತ್ತೂ ಬೇಕಾಗುವುದಿಲ್ಲ. ಆ ದೃಷ್ಟಿಯಿಂದ ಇದು ನಿಜವಾಗಿ ಒಂದು ದೊಡ್ಡ ತಪಸ್ಸು, ಯೋಗ. ಹಾಗಾಗಿ ಈ ಕಾರ್ಯಕ್ರಮ ಅನೇಕ ಸಂಗೀತ ರುಚಿ ಉಳ್ಳ, ಆದರೆ ರಾಗ ಪರಿಜ್ಞಾನ ಇಲ್ಲದೇ ಇರತಕ್ಕಂಥವ್ರಿಗೆ ಒಂದು ಮಾರ್ಗದರ್ಶಕವಾದರೆ, ನೆರವಾದರೆ ತುಂಬ ಕೃತಾರ್ಥತೆ ನಮ್ಮ ಪಾಲಿಗೆ ಇರತಕ್ಕಂಥದ್ದು. ಇನ್ನು ಎಷ್ಟೋ ರಾಗಗಳಿವೆ. ಉದಾಹರಣೆಗೆ ಇದರೊಳಗೆ ಪ್ರತಿಯೊಂದಕ್ಕೂ ಜನಪ್ರಿಯವಾದ ಸಿನಿಮಾ ಹಾಡುಗಳು ಇದ್ದೇ ಇವೆ. ಈ ದ್ವಿಜಾವಂತಿಯಲ್ಲೇ ನೋಡಿದ್ರೆ ಈಚೆಗಷ್ಟೇ ನಮ್ಮ ಆಪ್ತಮಿತ್ರ ಸಿನಿಮಾದ ಹಿಂದಿ ವರ್ಷನ್ ಬಂತು. ಅಲ್ಲಿ ಆ ರಾರ ಅನ್ನುವ ಇಲ್ಲಿಯ ಹಿಂದೋಳ ರಾಗಕ್ಕೆ ಕೌಂಟರ್ ಪಾರ್ಟಾಗಿ ಅಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿ ನಿತ್ಯಶ್ರೀ ಸಪ್ಪೇನೆ ಹಾಡಿರೋದು. ಅಲ್ಲಿ ಶ್ರೇಯಾ ಘೋಷಾಲ್ ಹಾಡಿರ್ತಕ್ಕಂಥ ಒಳ್ಳೆಯ ದ್ವಿಜಾವಂತಿಯ ಅದ್ಭುತವಾದಂಥ ರಚನೆ ಇದೆ. ಮೊನ್ನೆ ತಾನೇ ನಾನು ಅದನ್ನು ಕೇಳಿದೆ. ಹಾಗೆ ನಾವು ಬಿಹಾಗ್ನಲ್ಲಿ ನೋಡಿದಾಗ ಬವರಾ ಬಾವರಾ ಅಂತ ಅಂಗೂರ್ ಸಿನಿಮಾದಲ್ಲಿ ನಮ್ಮ ಆಶಾ ಭೋನ್ಸ್ಲೆ ಹಾಡಿರ್ತಕ್ಕಂಥ ಬಹಳ ಒಳ್ಳೆ ಹಾಡಿರ್ತಕ್ಕಂಥದ್ದು ಸಿಗುತ್ತದೆ. ತೆಲುಗುನಲ್ಲಿ ಕೊನುಮಿದೆ ಕುಸುಮಾಂಜಲಿ ಅಂತ ಕೃಷ್ಣತುಲಾಭಾರಂನ ತುಂಬ ಉತ್ತಮವಾದಂಥ ಬಿಹಾಗ್ ರಾಗದ ರಚನೆ ಕಾಣಿಸುತ್ತೆ. ಈ ಥರ 108 ಸಿಗುತ್ತವೆ. ಈಗ ಎಷ್ಟೋ ವೆಬ್ಸೈಟ್ಗಳೆಲ್ಲ ಇವೆ. ಅವುಗಳ ಸಹಾಯದಿಂದ ತಾವೆಲ್ಲ ಎಷ್ಟೋ ಜನ ಆಸಕ್ತರು ಇದ್ದಲ್ಲಿ ಅದನ್ನು ಗಮನಿಸಿಕೊಳ್ಳಬಹುದು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತುಂಬ ಆಸ್ವಾದಿಸಿ ತಾವು ದೊಡ್ಡ ಉಪಕಾರವನ್ನು ಮಾಡಿದ್ದೀರಿ, ಸಂತೋಷ ಕೊಟ್ಟಿದ್ದೀರಿ. ಎಲ್ಲರಿಗೆ ನಮಸ್ಕಾರ, ಧನ್ಯವಾದ.